ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇತ್ತೀಚಿನ ದಿನಮಾನಗಳಲ್ಲಿ ಈ ರತ್ನಗಳು ಅಂದ್ರೆ ಜಮ್ಸ್ ಅನ್ನ ತುಂಬಾ ಜನ ಅಲಂಕಾರಿಕ ವಸ್ತುಗಳನ್ನಾಗಿ ಉಪಯೋಗಿಸ್ತಾರೆ. ಆದರೆ ಇದಕ್ಕೆ ಒಂದು ವಿಶೇಷವಾದ ಹಿನ್ನೆಲೆ ಕೂಡ ಇದೆ, ಅದುವೇ ಪೌರಾಣಿಕ ಹಿನ್ನೆಲೆ. ಈ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸಹಜವಾಗಿ ನಾವು ನೋಡೋದಾದ್ರೆ ಈ ಜಮ್ ಸ್ಟೋನ್ಗಳು ನ್ಯಾಚುರಲ್ ಆಗಿ ಸಿಗುತ್ತೆ, ಪ್ರಕೃತಿ ದತ್ತವಾದಂಥದ್ದು ಅಂತ ಎಲ್ಲ ಅನ್ಸ್ಕೊಂಡಿರ್ತಾರೆ. ಆದರೆ ಇದಕ್ಕೆ ಒಂದು ದೈವಿಕ ಅಂಶ ಮೂಡಿದಾಗಲೇ ನಮ್ಮ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಗಳನ್ನು ನಾವು ಕಾಣಬಹುದು. ಹಾಗಾದ್ರೆ ದೈವಿಕ ಅಂಶ ಉಳ್ಳಂತಹ ಈ ರತ್ನಗಳ ಹಿನ್ನೆಲೆ ಏನು? ಸಮುದ್ರ ಮಂಥನದ ಸಂದರ್ಭದಲ್ಲಿ ಕೌಸ್ತುಭ ಮಣಿಯೊಂದಿಗೆ ಈ 14 ವಸ್ತುಗಳು ಹೇಗೆ ಬಂತೋ ಅದೇ ರೀತಿಯಲ್ಲಿ ಪೌರಾಣಿಕ ಹಿನ್ನೆಲೆಯಲ್ಲಿ ತ್ರಿಮೂರ್ತಿಗಳು ಕೂಡ ಈ ಒಂದು ರತ್ನ ಧಾರಣೆನ ಮಾಡಿದ್ರು. ಹಾಗಾದ್ರೆ ಯಾವುದೀ ಧಾರಣೆ, ಯಾವ ರತ್ನಗಳನ್ನು ಅವರು ಧಾರಣೆ ಮಾಡಿದ್ರು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೈಂಟಿಫಿಕ್ ಅಸ್ಟ್ರಾಲಜರ್ ಕೂಡ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿ ಅವರು. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಎಸ್, ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಇಂಥ ಸಮಸ್ಯೆ ಇದ್ರೆ ಇಂಥ ಜಮ್ ಸ್ಟೋನ್ ಧರಿಸಿ ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಆಳವಾಗಿ ಜಮ್ ಸ್ಟೋನ್ ಅನ್ನೋದು ಕೇವಲ ಇತ್ತೀಚೆಗಷ್ಟೇ ಫೇಮಸ್ ಆಗ್ತಿರೋದಲ್ಲ, ಅನಾದಿ ಕಾಲದಿಂದಲೂ ಪೌರಾಣಿಕ ಹಿನ್ನೆಲೆಯನ್ನು ಉಳ್ಳಂಥ ಜಮ್ ಸ್ಟೋನ್ಗಳಾಗಿದೆ. ಜೊತೆಗೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಈ ವಿಚಾರ ಅಂತ ಹೇಳ್ಬೋದು. ಈ ಜಮ್ ಸ್ಟೋನ್ ಅನ್ನೋದು ಕೇವಲ ಪ್ರಕೃತಿ ದತ್ತವಾಗಿ ಬಂದಿರೋದಲ್ಲ, ಅದು ದೈವಿಕ ಅಂಶಗಳನ್ನು ಕೂಡ ಹೊಂದಿದೆ ಅಂತ. ಸೊ ಅದಕ್ಕೊಂದು ಹಿನ್ನೆಲೆ ಕೂಡ ಇದೆ ಅಂತ ಹೇಳ್ತಾ ಇದ್ದೀವಿ. ಪ್ರಶಾಂತ್ ಅವರೇ, ಆ ಬಗ್ಗೆ ತಿಳಿಸ್ಕೊಡಿ. ನಮಸ್ತೆ ಎಲ್ಲರಿಗೂ. ಈಗ ಮೇಡಮ್ ಅವ್ರು ಹೇಳಿದ್ರು, ಅದು ಸೈಂಟಿಫಿಕ್ಕಾಗಿ ಜಮ್ ಸ್ಟೋನ್ಸು ಸಿಗುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ಅವ್ರು ಹೇಳಿದಂಥ ಪೌರಾಣಿಕ ರೀತಿಯಲ್ಲಿ ಏನನ್ನ ಹಿನ್ನೆಲೆ ಇದೆಯಾ ಅಂತ 100% ಇದೆ. ಯಾಕಂದರೆ ನಾವು ಭಾರತ ದೇಶದಲ್ಲಿ ಹುಟ್ಟು, ಭಾರತ ಖಂಡದಲ್ಲಿ ಹುಟ್ಟು ಧರ್ಮ ಸಂಸ್ಥಾಪನಾ ತಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಪರಮಾತ್ಮ ಏನು ಹೇಳಿದಾನೋ ಆ ಒಂದು ಯುಗಗಳಲ್ಲಿ ಹುಟ್ಟಿರುವಂತಹ, ಕಲಿಯುಗದಲ್ಲಿ ಹುಟ್ಟಿರುವಂತಹ ನಾವುಗಳು ಆ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಂಡಿರ ಏನು ಕೆಲಸನ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ರತ್ನಗಳು ಬರೀ ನಮ್ಮ ಒಂದು ಓದೋಕ್ಕೋಸ್ಕರ ಇಲ್ಲಾಂದರೆ ಯೂನಿವರ್ಸಿಟಿಲಿ ಹೋಗಿ ಒಂದು ಡಿಗ್ರಿ ತೊಗೊಳ್ಳೋಕ್ಕೋಸ್ಕರ ಅಲ್ಲ, ಅದು ಪುರಾಣಗಳಲ್ಲಿ ಹಾಸು ಹೊಕ್ಕಾಗಿ ಎಲ್ಲರ ಹೃದಯಗಳಲ್ಲಿ ನಾಟಿರುವಂತಹ ಒಂದು ವಿಷಯ. ಇವಾಗ ರತ್ನಗಳು ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ, ನಾವುಗಳೆಲ್ಲ ಪುರಾಣಗಳಲ್ಲಿ ಓದಿರ್ತೀರ ನೀವೆಲ್ಲ ಸುಮಾರು ಜನ. ಗರುಡ ಪುರಾಣ, ಮತ್ಸ್ಯ ಪುರಾಣ, ಮತ್ತು ಬೃಹತ್ ಸಂಹಿತ, ಮಣಿಮಾಲ, ಮತ್ತು ಕಾಮಿಕ ಆಗಮ, ರತ್ನದೀಪಿಕ, ಹೀಗೆ ಸುಮಾರು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ರತ್ನದ ಉಲ್ಲೇಖ ಇದೆ. ಎಸ್ಪೆಷಲಿ ಪ್ರತ್ಯೇಕವಾಗಿ ಗರುಡ ಪುರಾಣ ತಗೊಂಡು ಅಂದರೆ ಬರೀ ರತ್ನಶಾಸ್ತ್ರ ಅಲ್ಲ, ಅದರ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳಿದೆ. ಮತ್ತು ಸಾಲಿಗ್ರಾಮ ಆರಾಧನೆ ಎಲ್ಲಿಂದ ಬಂತು? ಮಾಧವ ಬ್ರಾಹ್ಮಣರು ಮತ್ತು ಬೇರೆಯವರು ಯಾರು ವಿಷ್ಣು ಪ್ರಿಯರು ಅವರೆಲ್ಲ ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸಾಲಿಗ್ರಾಮ ಎಲ್ಲಿ ಬಂತು, ಎಲ್ಲಿ ಉಲ್ಲೇಖ ಇದೆ, ಈ ರೀತಿಯೇ ಪೂಜೆ ಮಾಡಬೇಕು, ಇಂಥ ಸಾಲಿಗ್ರಾಮನೇ ಪೂಜೆ ಮಾಡಬೇಕು ಅಂತ ಎಲ್ಲಿದೆ ಅಂತಂದರೆ ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಕೊಟ್ಟಿರುವಂಥದ್ದು. ಈಗ ಅದು ಪೌರಾಣಿಕ ಹಿನ್ನೆಲೆಯನ್ನು ನೋಡಿದ್ವಿ, ಪುರಾಣಗಳಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ರತ್ನದ ಬಗ್ಗೆ ಅಂತ ನೋಡಿದ್ವಿ. ಈಗ ಯಾಕೂಬ್ ಅವರೇ, ಇವಾಗ ನಾವು ಮಾಡರ್ನ್ ಒಂದು ಸೈಂಟಿಫಿಕ್ ಆಗಿ ತೊಗೊಂಡಾಗ ನೀವು ಎಲ್ಲ ಪ್ರಪಂಚನೆಲ್ಲ ಸುತ್ಕೊಂಡು ಬಂದಿದ್ದೀರಾ, ಗಣಿಗಳಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ನೀವೆಲ್ಲ ಕಂಡಿರೋ ಅಂತಹ ಒಂದು ರತ್ನ ಯಾವುದನ್ನು ಇದೆಯಾ ದೈವಿಕ ಅಂಶ ಇರುವಂಥದ್ದು ಅಂತ ಹೇಳಿ. ನೋಡಿ, TV9 ವಿಷಯರಿಗೆ ಈ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸ್ ಆ್ಯಂಡ್ ಜ್ಯುವೆಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೈವಿಕ ರತ್ನ ಅಂದರೆ ನೋಡಿ, ನವಗ್ರಹ ರತ್ನನಲ್ಲಿ ಎಲ್ಲ ಗ್ರಹದ್ದು ಒಂದೊಂದು ರತ್ನ ಇದೆ. ನೀವು ದೈವಿಕ ರತ್ನ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ರತ್ನ ಅನ್ನು ಕೇಳಿದ್ರೆ ಅಂದರೆ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಮಾಡಿದ್ವಿ. ಅದು ಯಾವುದು ರತ್ನ ಅಂದರೆ ಅದು ಬಂದುಬಿಟ್ಟು ಫೇರೋಜ ರತ್ನ. ನಾವು ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಬರ್ತಾ ಇದ್ದೀವಿ, ಟರ್ಕೈಸ್ ಜೆಮ್ ಸ್ಟೋನ್ ಅಂತ, ದಿ ಸ್ಟೋನ್ ಆಫ್ ಪ್ರಾಸ್ಪರಿಟಿ ಅಂತ ಹೇಳ್ತೀವಿ. ಇದು ವಿಶೇಷ ಏನಂದರೆ, ಇದು ನಿಮ್ಮ ಹತ್ರ ಏನೊಂದು ನೆಗೆಟಿವ್ ಎನರ್ಜೀಸ್ ಎಫೆಕ್ಟ್ ಆಗ್ತಾ ಇದೆ, ಅಥವಾ ಯಾವುದೊಂದು ಬ್ಲಾಕೇಜ್ ಇದೆ ನಿಮ್ಮ ಲೈಫ್ನಲ್ಲಿ, ಅಥವಾ ಯಾವುದೊಂದು ಥ್ರೆಡ್ಸ್ ಇದೆ ಲೈಫ್ನಲ್ಲಿ, ಈ ಜೆಮ್ ಸ್ಟೋನ್ ವಿಶೇಷ ಏನಾದರೆ ತಾನೇ ತನ್ನಾಗಿ ಕಟ್ಟಾಗ್ಬಿಡುತ್ತೆ, ಅಂದರೆ ಬ್ರೇಕ್ ಆಗಿಬಿಡುತ್ತೆ. ಈ ಜೆಮ್ಸ್ ಒಂದು ವಿಶೇಷ ಏನು, ಎಲ್ಲ ಜನ ನವರತ್ನ ಶಾಸ್ತ್ರನಲ್ಲಿ ಅಥವಾ ರತ್ನಶಾಸ್ತ್ರ ಪ್ರಕಾರ ಸುಮಾರು ಇಲ್ಲಾಂದರೆ 200 ಪ್ರಕಾರ ಜೆಮ್ ಸ್ಟೋನ್ಸ್ ಇದೆ. ಪ್ರೀಷಿಯಸ್ ಜೆಮ್ ಸ್ಟೋನ್ ಇದೆ, ಪ್ರೀಷಿಯಸ್ ಸೆಮಿ ಪ್ರೀಷಿಯಸ್ ಜೆಮ್ ಸ್ಟೋನ್ ಇದೆ, ಉಪರತ್ನದಲ್ಲಿ ಕೂಡ ಇದೆ. ಎಲ್ಲ ಪವರ್ಫುಲ್ ಸ್ಟೋನ್ ಒಂದೊಂದು ಪ್ರಾಸ್ಪೆರಿಟಿ ಇದೆ, ಬೆನಿಫಿಟ್ಸ್ ಇದೆ, ಅದೊಂದು ಯೂಸಸ್ ಇದೆ.
ಈ ರತ್ನದ ವಿಶೇಷ ಏನು ಅಂದರೆ ತಾನೇ ತನ್ನಾಗಿ ಎಕ್ಸಾಂಪಲ್ ನಿಮಗೆ ಏನೋ ಒಂದು ಲೈಫ್ನಲ್ಲಿ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಆ ಪ್ರಾಬ್ಲಮ್ಸ್ ಫೇಸ್ ಮಾಡೋಕ್ಕೆ ಈ ಜೆಮ್ಸ್ಟೋನ್ ಬ್ರೇಕ್ ಆಗಿಬಿಡುತ್ತೆ. ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಕೂಡ ಹೇಳಿದೆ, ಸಲ್ಮಾನ್ ಖಾನ್ 5-6 ಸ್ಟೋನ್ ಚೇಂಜ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಲೈಫ್ನಲ್ಲಿ ಯಾವುದೊಂದು ಥ್ರೆಡ್ಸ್ ಬರಲಿ, ಯಾವುದೊಂದು ನೆಗೆಟಿವ್ ಎನರ್ಜೀಸ್ ಬರಲಿ, ಈ ಜೆಮ್ಸ್ಟೋನ್ ಅಬ್ಸರ್ವ್ ಮಾಡಿಬಿಟ್ಟು ಬ್ರೇಕ್ ಆಗಿಬಿಡುತ್ತೆ. ನನ್ನ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಥವಾ ರತ್ನಶಾಸ್ತ್ರ ಪ್ರಕಾರ, ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಜೆಮ್ಸ್ಟೋನ್. ನಿಮ್ಮದು ಯಾವುದೊಂದು ಸಮಸ್ಯೆ ಇರಲಿ, ಯಾವುದೋ ನೆಗೆಟಿವ್ ಎನರ್ಜೀಸ್ ಇರಲಿ, ನೀವೇನು ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೋ ಒಂದು ಲೈಫ್ನಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀರಾ, ಅದೆಲ್ಲ ಸಮಸ್ಯೆಗೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಯಾವ ಜೆಮ್ಸ್ಟೋನ್ ಅಂದರೆ ಇದು ಬಂದುಬಿಟ್ಟು ಫೇರೋಜಾ ಜೆಮ್ಸ್ಟೋನ್. ಫೇರೋಜಾ ಜೆಮ್ಸ್ಟೋನ್ ತುಂಬ ಸುಮಾರು ರೀತಿಯಲ್ಲಿ ಬರುತ್ತೆ. ಬಂದುಬಿಟ್ಟು ಪೆಂಡೆಂಟ್ ಫಾರ್ಮ್ನಲ್ಲಿಯೂ ಬರುತ್ತೆ, ಉಂಗ್ರಾ ಫಾರ್ಮ್ನಲ್ಲಿಯೂ ಕೂಡ ಬರುತ್ತೆ, ಬ್ರಾಸ್ಲೆಟ್ ಫಾರ್ಮ್ನಲ್ಲಿಯೂ ಕೂಡ ಬರುತ್ತೆ. ನಾನು ಕೂಡ ಆ ಫಿರೋಜಾನ ಧರಿಸಿದ್ದೀನಿ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಸಾಧಕರು ದೇವರ ಹತ್ರ ಅಂದರೆ ಸ್ಪಿರಿಚುಯಾಲಿಟಿ ಅಂತ ಏನು ಕರಿತೀವಿ, ಆ ಸಾಧನೆಯನ್ನು ಮಾಡಬೇಕು ಅಂತಂದರೆ ಅದು ನಾವು ನಮ್ಮ ಜ್ಯೋತಿಷ್ಯ ಇದರಲ್ಲಿ ಅದನ್ನು ನಾವು ದೈವರತ್ನ ಅಂತ ಕರಿತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಾಧಕರು ಏನೇನು ಮಾಡ್ತಾ ಇರೋ, ಅವರು ಮೆಡಿಟೇಷನ್ ಇರ್ಬೋದು, ಇಲ್ಲ ದೇವಿ ಆರಾಧನೆ ಮಾಡ್ತಾ ಇರ್ಬೋದು, ಶ್ರೀಚಕ್ರ ಇಟ್ಕೊಂಡು ಆರಾಧನೆ ಮಾಡ್ತಾ ಇರ್ತೀರ, ಎಲ್ಲೇ ಆದ್ರೂ ಒಂದು ದೈವತ್ವ ಬೇಕು, ನಿಮಗೆ ಒಂದು ಒಳ್ಳೆಯ ಶಕ್ತಿ ಬೇಕು ಅಂತಂದರೆ ಆ ಫಿರೋಜಾ ಅನ್ನುವಂಥ ಒಂದು ರತ್ನವನ್ನು ಧರಿಸಿ, ಅದನ್ನು ಇಂಗ್ಲೀಷಲ್ಲಿ ಟರ್ಕಾಯ್ಸ್ ಅಂತ ಹೇಳ್ತಾರೆ. ಹಾಗೆ ಆ ದೈವ ಅಂಶ ಇರುತ್ತೆ ಅದು. ಹಾಗಾಗಿ ನಮ್ಮ ದೇವತೆಗಳು ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ತ್ರಿಮೂರ್ತಿಗಳು ಅಂತ ಕರಿತೀವಿ ಅಲ್ವಾ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವರು ಕೂಡ ಏನನ್ನ ಒಂದು ರತ್ನಗಳನ್ನು ಧರಿಸಿದ್ರಾ ಅಂತ ನೋಡ್ತು ಅಂತಂದರೆ ಆ ದೈವಿ ರತ್ನಗಳು ಅಂತ ಹೇಳಿದಾಗ ನೋಡಿ, ಇಲ್ಲಿ ಬ್ರಹ್ಮ ಯಾವುದನ್ನ ಅಂತಾರೆ, ಚಿಂತಾಮಣಿ ಅನ್ನೋದನ್ನು ಧರಿಸ್ಕೊಂಡಿರ್ತಾರೆ ಬ್ರಹ್ಮದೇವರು. ಅದು ಬಿಳುಪಿನ ಒಂದು ಬಣ್ಣದಲ್ಲಿರುತ್ತೆ, ಬಿಳಿಯ ಬಣ್ಣದಲ್ಲಿರುತ್ತೆ. ಹಾಗಾಗಿ ಆ ಚಿಂತಾಮಣಿಯ ವಸ್ತ್ರವನ್ನು, ರತ್ನವನ್ನು ಅವರು ಧರಿಸ್ಕೊಂಡಿರ್ತಾರೆ ಬ್ರಹ್ಮ. ವಿಷ್ಣು ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಅವ್ರು ಏನು ಧರಿಸ್ಕೊಂಡಿರ್ತಾರೆ ಅಂತಂದರೆ ಕೌಸ್ತುಭ ಹಾರವನ್ನು ಧರಿಸ್ಕೊಂಡಿರ್ತಾರೆ. ಅದು ಕೆಂಪು ಕಲರ್ ಇರುತ್ತೆ, ಅದು ತಾವರೆ ಕೆಂಪು ಅಂತ ಹೇಳ್ತೀವಲ್ಲ, ಲೋಟಸ್ ರೆಡ್ ಅಂತ, ಆ ಒಂದು ರತ್ನಕ್ಕೆ ಕಲರ್ ಉಂಟು. ನೆಕ್ಸ್ಟ್ ಬಂತು ಅಂತಂದರೆ ಬ್ರಹ್ಮ ಆಯಿತು, ವಿಷ್ಣು ಆಯಿತು, ನೆಕ್ಸ್ಟ್ ಯಾರಿರೋದು, ಮುಂದೆ ಇರೋದೇ ನಮ್ಮ ಪ್ರಿಯವಾದಂತಹ ಶಿವ, ರುದ್ರ ಅಂತ ಕರಿತೀವಿ. ಆ ರುದ್ರ ಯಾವುದನ್ನು ಧರಿಸ್ಕೊಂಡಿರ್ತಾನೆ, ನಾವು ನೋಡಿರೋಂಗೆ ಫೋಟೋಗಳಲ್ಲಾಗಲಿ ಇದರಲ್ಲಾಗಲಿ ಬರೀ ನಮಗೆ ಅವರು ರುದ್ರಾಕ್ಷಿ ಮಾಲೆ ನಾವು ಧರಿಸ್ಕೊಂಡಿದ್ದೀವಲ್ಲ, ಆ ಥರದ ರುದ್ರಾಕ್ಷಿ ಮಾಲೆ ಮಾತ್ರ ಕಾಣಿಸುತ್ತೆ. ಆದರೆ ಅವ್ರಿಗೆ ಇರೋವಂಥದ್ದು ರುದ್ರಮಣಿ ಅಂತ ಕರೀತಾರೆ. ಬಹಳ ಪವರ್ಫುಲ್ಲು, ಶಕ್ತಿಶಾಲಿ ಅಂತ ಇದನ್ನು ಧರಿಸ್ಕೊಂಡಿರ್ತಾರೆ. ನೋಡಿ, ಆ ದೇವತೆಗಳಿಗೆ ಅದೊಂದು ಬಲ ಬೇಕು. ಏನಕ್ಕೆ ಹಾಕೋತಾರೆ, ಸುಮ್ಮನೆ ಹಾಕೋತಾರ? ಇಲ್ಲ, ಅದಕ್ಕೊಂದು ಏನೋ ಒಂದು ಶಕ್ತಿ ಇರುತ್ತೆ. ಅವ್ರಿಗೆ ಏನೋ ಒಂದು ನಡೆಸೋಕ್ಕೆ ಒಂದು ಶಕ್ತಿ ಬೇಕಲ್ಲ, ಒಂದು ಎನರ್ಜಿ ಬೇಕಲ್ಲ. ಹಾಗಾಗಿ ಆ 3 ರತ್ನಗಳನ್ನು 3 ದೇವತೆಗಳನ್ನು ಧರಿಸ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ನಾವು ಕೇಳೇ ಇರ್ತೀವಿ, ಶಮಂತಕ ಮಣಿ. ಮಹಾಭಾರತದಲ್ಲಿ ಬರುತ್ತೆ. ಕೃಷ್ಣ ಮತ್ತು ಜಾಂಬವಂತ ಯುದ್ಧ ಆಡ್ತಾರೆ. ಏನಕ್ಕೋಸ್ಕರ ಯುದ್ಧ ಆಡ್ತಾರೆ? ಸುಮಾರು ತಿಂಗಳು, ವರ್ಷಗಳು ಯುದ್ಧ ಆಡ್ತಾರೆ. ಏನಕ್ಕೆ ಯುದ್ಧ ಆಡ್ತಾರೆ ಅಂತಂದರೆ ಅದೊಂದು ಅಮೂಲ್ಯವಾದ ರತ್ನ ಇರುತ್ತೆ, ಅದನ್ನೇ ಶಮಂತಕ ಮಣಿ ಅಂತ ಕರೀತಾರೆ. ಅದು ಯಾರದು? ಅದು ಇಂದ್ರನದ್ದು. ಇಂದ್ರದೇವ ಯಾವುದೋ ಒಬ್ಬ ರಾಜ ತಪಸ್ಸು ಮಾಡಿ ಅದನ್ನು ಪಡಿಬೇಕು. ಎಲ್ಲಿ ಆ ಶಮಂತಕ ಮಣಿ ಇರುತ್ತೋ ಅಲ್ಲಿ ಆರೋಗ್ಯ, ಲಕ್ಷ್ಮಿಯ ವಾಸ ಮತ್ತು ಕ್ಷೇತ್ರ ಎಲ್ಲ ಸುಭೀಕ್ಷವಾಗಿರುತ್ತೆ, ರಾಜ್ಯ ಎಲ್ಲ ಸುಭೀಕ್ಷವಾಗಿರುತ್ತೆ. ಹಾಗಾಗಿ ಒಬ್ಬ ರಾಜ ತಪಸ್ಸು ಮಾಡಿ ಇಂದ್ರನಿಂದ ಅದನ್ನು ಪಡ್ಕೊಂಡಿರ್ತಾನೆ. ಅದು ಹಾಗೆ ರಾಜರವ್ರ ಮನೆತನ ಬಂದು ಹೇಗೋ ಅದು ತಪ್ಪಿ ಹೋಗಿ ಜಾಂಬವಂತನ ಕೈ ಸೇರಿಬಿಡುತ್ತೆ. ಹಾಗಾಗಿ ಕೃಷ್ಣ ಹೋಗಿ ಅದನ್ನು ತೊಗೊಂಬರ್ತೀನಿ ಅಂತ ಮಾತು ಕೊಟ್ಟು ಹೋದಾಗ ಅದು ಘೋರ ಯುದ್ಧ ಆಗಿ ಕೊನೆಗೆ ಆ ಕೃಷ್ಣ ಪರಮಾತ್ಮನೇ ವಿಷ್ಣುವಿನ ಅಂಶ ಮತ್ತು ರಾಮನ ಅಂಶ ಅಂತ ಗೊತ್ತಾಗಿ ಆ ಮಣಿಯನ್ನು, ಶಮಂತಕ ಮಣಿಯನ್ನು ಜಾಂಬವಂತ ಆ ಕೃಷ್ಣನಿಗೆ ಹಿಂದಿರುಗಿಸಿ ಕೊಟ್ಟು ಆಶೀರ್ವಾದವನ್ನು ಪಡೀತಾನೆ. ಅರ್ಥ ಆಯ್ತಾ? ನೋಡಿ, ಎಷ್ಟು ಎಲ್ಲ ದೇವತೆಗಳೆಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೂಡ ಆ ರತ್ನವನ್ನು ಧರಿಸಿರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ನಾಗಮಣಿ. ಕೇಳಿದಿರಾ ನಾಗಮಣಿ ಅನ್ನೋದನ್ನು? ಅಂದರೆ ಹಾವಿನ ಹೆಡೆಯ ಮೇಲೆ ಒಂದು ಮಣಿ ಇರುತ್ತೆ. ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು, ಗೊತ್ತಿಲ್ಲ. ಬಟ್ ಏನಂದ್ರೆ ನಮ್ಮ ಹಿರಿಯರು ಹೇಳಿರುವಂಥದ್ದು, ನೀವು ಯೂಟ್ಯೂಬಲ್ಲೂ ಚೆಕ್ ಮಾಡ್ಕೋಬೋದು, ರಿಸರ್ಚ್ ಮಾಡ್ಕೊಳ್ಳಿ. ಅದನ್ನು ಹಾವಿನ ಹೆಡೆ, ಹಾವಿಗೆ ವಯಸ್ಸಾಗ್ತಾ ಇದ್ದಂಗೆ ಅದು ಬೇಟೆ ಆಡೋಕ್ಕೆ ಶಕ್ತಿ ಇರಲ್ಲ. ಹಾವಿನ ತಲೆಯ ಮೇಲೆ ಒಂದು ರಂಧ್ರ ಇರುತ್ತೆ. ಎಸ್ಪೆಷಲಿ ನಾಗರಹಾವುಗಳಲ್ಲಿ ಒಂದು ರಂಧ್ರ ಇರುತ್ತೆ ತಲೆ ಮೇಲೆ ಅಂತ ಹೇಳ್ತಾರೆ ಸೈಂಟಿಫಿಕ್ ಆಗಿ. ಅದೇನಾಗುತ್ತೆ ಅಂದರೆ ವಯಸ್ಸಾಗ್ತಾ ಇದ್ದಂಗೆ ಅದರಲ್ಲಿರೋಂಥ ವಿಷ ಎಲ್ಲ ಅಲ್ಲಿ ಹೋಗಿ 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 ಕ್ರೋಢೀಕರಣ ಆಗುತ್ತೆ. ಅದೊಂದು ಗಟ್ಟಿ ಆಗುತ್ತೆ, ಅದು ಒಂದು ಮಣಿ ಥರ ಆಗಿಬಿಡುತ್ತೆ. ಅದು ಏನಾಗುತ್ತೆ ಅಂತಂದರೆ ಅದು ಶಕ್ತಿ ಏನು ಅಂತಂದರೆ ಇದು ವಯಸ್ಸಾಗ್ಬಿಟ್ಟಿರುತ್ತಲ್ಲ, ಎಲ್ಲೂ ಬೇಟೆ ಆಡೋಕ್ಕಾಗಲ್ಲ. ಆಗೇನಾಗುತ್ತೆ, ಕತ್ಲು ಟೈಮಲ್ಲಿ ಇವಾಗ ಅದು ಬೆಳಕನ್ನು ಸೂಚಿಸುತ್ತೆ. ಬೆಳಕು ಬರುತ್ತೆ ಆ ಮಣಿಯಿಂದ. ಅವಾಗ ಏನಾಗುತ್ತೆ, ಅಲ್ಲಿರೋಂಥ ಕ್ರಿಮಿಕೀಟಗಳು, ಹುಳ ಉಪ್ಟೆಗಳೆಲ್ಲ ಅದು ಹತ್ರ ಬರುತ್ತೆ, ತಾನಾಗಿ ತಾನೇ ಹುಡ್ಕೊಂಬರುತ್ತೆ. ನೋಡಿ, ದೇವರು ಎಷ್ಟು ಚೆನ್ನಾಗಿ ಮಾಡಿರ್ತಾನೆ.
ಹತ್ರ ಬಂದಾಗ ಆಹಾರ ಅದ ಥರನೇ ಹೋಗುತ್ತೆ ಅಂತ ದೇವರು ನಿರ್ಮಿಸುವಂಥ ಒಂದು ಪವಾಡ ಅದು. ಹಾಗಾಗಿ ಅದನ್ನು ನಾಗಮಣಿ, ಅದನ್ನು ಹುಡ್ಕೊಂಡು ಹೋಗೋರಿದ್ದಾರೆ, ಅದನ್ನು ಮಾರಾಟ ಮಾಡೋರು ಇದ್ದಾರೆ. ನಾಗಮಣಿನ ನೋಡಿ ಎಷ್ಟು ವಿಶೇಷವಾಗಿ ಬರ್ತಾ ಇರುತ್ತೆ ಅಲ್ವಾ. ಈಗ ನಾವು ಇಷ್ಟೆಲ್ಲ ದೇವ ಮಣಿಗಳನ್ನು ನೋಡಿದ್ವಿ, ನಾಗಮಣಿ ಕೂಡ ಅರ್ಥ ಮಾಡ್ಕೊಂಡ್ವಿ. ಈಗ ಅದು ಎಲ್ಲಿಂದ ಬಂತು ಅಂತ ನೋಡ್ತು ಅಂತಂದರೆ, ಎಸ್ಪೆಷಲಿ ಪ್ರತ್ಯೇಕವಾಗಿ ಕೌಸ್ತುಭ ಮಣಿ ತೊಗೊಂಡಾಗ ವಿಷ್ಣು ಧರಿಸಿರ್ತಾನಲ್ಲ, ಅದು ಎಲ್ಲಿಂದ ಬಂತು ಅಂತ ತೊಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೃತವನ್ನು ತೊಗೋಬೇಕು. ಅಮೃತ ಕುಡಿದು ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಸಾವಿರಲ್ಲ, ಚಿರಂಜೀವಿಗಳಾಗ್ಬಿಡ್ತಾರೆ ಅಂತ ಗೊತ್ತಿದೆ ನಮಗೆ. ಅದು ಎಲ್ಲಿಂದ ಬಂತು ಅಂತಂದರೆ ಸಮುದ್ರ ಮಂಥನ ಮಾಡ್ತಾರೆ. ಮೇರು ಪರ್ವತನ ಇಟ್ಬಿಟ್ಟು ವಿಷ್ಣು ಕೂರ್ಮಾವತಾರದಲ್ಲಿ ಅದನ್ನು ಬೆನ್ನಿಗೆ ಇಟ್ಕೊಂಡು ಅದನ್ನು ಕಡಿತಾರೆ. ರಾಕ್ಷಸರು ಒಂದು ಕಡೆ, ದೇವತೆಗಳು ಒಂದು ಕಡೆ, ಎಲ್ಲ ಕಡಿದಾಗ ಅದರಲ್ಲಿ ಫಸ್ಟ್ ಬರೋದೇ ಲಕ್ಷ್ಮಿ ಉದ್ಭವ ಆಗ್ತಾಳೆ. ಆ ಲಕ್ಷ್ಮಿ ಹಿಂದೆನೇ ಏನು ಬರುತ್ತೆ, ಕೌಸ್ತುಭ ಮಣಿ ಬರುತ್ತೆ. ಅದೇ ರತ್ನ. ಇವು ನಾವೇನು ಜಮ್ಮಾಲಜಿ ಅಂತ ಕರಿತೀವಿ, ರತ್ನಗಳು ಅಂತ ಕರಿತೀವಿ, ನವರತ್ನಗಳು, ಕ್ರಿಸ್ಟಲ್ಸ್ ಎಲ್ಲ ಹೇಳ್ತೀವಲ್ಲ, ಅದಕ್ಕೆಲ್ಲ ಅಧಿಪತಿನೇ ಕೌಸ್ತುಭ ಮಣಿ. ಆ ಕೌಸ್ತುಭ ಮಣಿ ಬರುತ್ತೆ. ಆ ಲಕ್ಷ್ಮಿನ ಕೊಟ್ಟು ವಿಷ್ಣುಗೆ ವಿವಾಹ ಮಾಡ್ತಾರೆ. ಮತ್ತು ಕೌಸ್ತುಭ ಮಣಿ ಯಾರಿಗೆ ಚಂದ ಅಂತ ನೋಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ವಿಷ್ಣು ಅಲಂಕಾರ ಪ್ರಿಯ ಅಲ್ವಾ. ಹಾಗಾಗಿ ಆ ಕೌಸ್ತುಭ ಮಣಿನ ವಿಷ್ಣುಗೆ ಕೊಡ್ತಾರೆ. ವಿಷ್ಣು ಅದನ್ನು ಧರಿಸ್ಕೊಂಡಾಗ ಅವನಿಗೊಂದು ಚೇತನ ಬರುತ್ತೆ, ಪ್ರಪಂಚ ಎಲ್ಲ ಬೆಳಕಾಗ್ಬಿಡುತ್ತೆ ಅದನ್ನು ಹಾಕ್ಕೊಂಡಾಗ. ನೋಡಿ ಎಷ್ಟು ಚೆನ್ನಾಗೆ ನಮ್ಮ ಪುರಾಣಗಳಲ್ಲಿ ರತ್ನಗಳ ಬಗ್ಗೆ ಒಂದೊಂದೇ ಜೋಡಿಸ್ಕೊತ ಹೋಯಿತು ಅಂತಂದರೆ ತುಂಬ ಸೊಗಸಾಗಿ ಬರ್ತಾ ಹೋಗುತ್ತೆ. ಈಗ ದೈವರತ್ನಗಳು ಅಂತ ತೊಗೊಂಡಾಗ ಇವರು ಯಾಕೋಬ್ ಅವರು ಹೇಳಿದ್ರಿ ನೀವು, ಆ ಫಿರೋಜ ಅನ್ನೋದು ದೈವರತ್ನ ಅಂತ. ಅದು ಬಿಟ್ಟು ಅದನ್ನು ನೆಕ್ಸ್ಟ್ ಒಂದು ಲೆವೆಲ್ ತೊಗೊಂಡಾಗ ಇನ್ನು ಯಾವುದನ್ನು ಒಂದು ರತ್ನಗಳು ಅಷ್ಟು ಶಕ್ತಿಶಾಲಿ ಇರುವಂಥದ್ದು ಇದೆಯಾ? ಶಕ್ತಿಶಾಲಿ ನವರತ್ನ ಶಾಸ್ತ್ರನಲ್ಲಿ ತುಂಬ ಶಕ್ತಿಶಾಲಿ ರತ್ನ ಅದು ಬಂದ್ಬಿಟ್ಟು ಸೂರ್ಯಗ್ರಹ ರತ್ನ. ಸೂರ್ಯಗ್ರಹ ರತ್ನ ಯಾವುದಂದರೆ ರೂಬಿ ಸ್ಟೋನ್, ಮಾಣಿಕ್ಯ ಸ್ಟೋನ್ ಅಂತ ನಾವು ಹೇಳ್ತೀವಿ. ನೋಡಿ, ನಮ್ಮ ಜಾತಕ ಇರಲಿ, ನಮ್ಮ ಜೀವನದಲ್ಲಿ ಯಾರಿರಲಿ, ಜಾತಕನಲ್ಲಿ ಸೂರ್ಯಗ್ರಹ ಉಚ್ಚ ಸ್ಥಾನದಲ್ಲಿದೆ ಅಂದರೆ ಎಲ್ಲ ಗ್ರಹ ಉಚ್ಚ ಸ್ಥಾನದಲ್ಲಿ ನಾವು ಹೇಳ್ತೀವಿ. ಸೂರ್ಯಗ್ರಹ, ಸೂರ್ಯ ಅಂದರೆ ಅಪ್ಪ ಕಾರಕ, ಫಾದರ್ಗೆ ಕಾರಕ, ತಂದೆಗೆ ಕಾರಕ, ಸೋಲ್ಗೆ ಕಾರಕ, ಲೀಡರ್ಶಿಪ್ಗೆ ಕಾರಕ, ಟಾಕಿಂಗ್ ಸ್ಕಿಲ್ಗೆ ಕಾರಕ, ಕರೇಜ್ಗೆ ಕಾರಕ, ಎವ್ರಿಥಿಂಗ್. ನಿಮ್ಮ ಲೈಫ್ನಲ್ಲಿ ಟಾಪ್ ಲೆವೆಲ್ನಲ್ಲಿ ಹೋಗ್ಬೇಕಂದ್ರೆ ಸೂರ್ಯಗ್ರಹನೇ ಕಾರಕ. ನಿಮ್ಮ ಲೈಫ್ನಲ್ಲಿ ಏನೊಂದು ಹ್ಯಾಪಿನೆಸ್ ಇರಲಿ, ಒಂದು ಸ್ಯಾಡ್ನೆಸ್ ಇರಲಿ, ಒಂದು ಬ್ರೀಫ್, ಒಂದು ನಿಮ್ಮ ಲಕ್ಸುರಿನೆಸ್ ಇರಲಿನೂ ಕೂಡ ಸೂರ್ಯಗ್ರಹನೇ ಕಾರಕ ಅಂತ ನಾವು ಹೇಳ್ತೀವಿ. ನಿಮ್ಮ ಲೈಫ್ನಲ್ಲಿ ಎಲ್ಲ ಸಂತೋಷ ಬೇಕು, ಎಲ್ಲ ಲೀಡರ್ಶಿಪ್ ಬೇಕು, ಒಂದು ಕ್ವಾಲಿಟೀಸ್ ಬೇಕಂದರೆ ನಮ್ಮ ನವರತ್ನ ಶಾಸ್ತ್ರ ಪ್ರಕಾರ, ನವರತ್ನ ಜ್ಯೋತಿಷ್ಯ ಪ್ರಕಾರ ಮೋಸ್ಟ್ ಪವರ್ಫುಲ್ ಅಂದರೆ ಅದು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೂಬಿ ಜೆಮ್ಸ್ಟೋನ್ ಸುಮಾರು ದೇಶದಲ್ಲಿ ಕೂಡ ಬರುತ್ತೆ. ಫಸ್ಟ್ ಒನ್ ಅಂದರೆ ಬರ್ಮಾ ರೂಬಿ ಬರುತ್ತೆ, ಮೊಸಂಬಿಕ್ ರೂಬಿ ಬರುತ್ತೆ, ಆಫ್ರಿಕಾದು ಬರುತ್ತೆ. ಆಫ್ರಿಕಾನಲ್ಲಿ ಸುಮಾರು ಜಾಗನಲ್ಲಿ ಬರುತ್ತೆ. ಕೀನ್ಯಾನಲ್ಲಿ ಬರುತ್ತೆ, ಮಡಗಾಸ್ಕರ್ನಲ್ಲಿ ಬರುತ್ತೆ, ತಂಜಾನಿಯಾನಲ್ಲಿ ಬರುತ್ತೆ, ಉಗಾಂಡಾನಲ್ಲಿ ಬರುತ್ತೆ. ಇನ್ನೊಂದು ಅಂದರೆ ಶ್ರೀಲಂಕಾನಲ್ಲಿ ಕೂಡ ಸಿಗುತ್ತೆ. ನಮ್ಮ ದೇಶ ಭಾರತದಲ್ಲಿ ಕೂಡ ಸಿಗುತ್ತೆ. ಭಾರತದಲ್ಲಿ ಮಧ್ಯಪ್ರದೇಶನಲ್ಲಿ ಸಿಗುತ್ತೆ, ಆಂಧ್ರ ಪ್ರದೇಶನಲ್ಲಿ ಸಿಗುತ್ತೆ, ಕರ್ನಾಟಕನಲ್ಲಿ ಸಿಗುತ್ತೆ, ಕೇರಳನಲ್ಲಿ ಸಿಗುತ್ತೆ, ತಮಿಳ್ನಾಡಿನಲ್ಲಿ ಕೂಡ ಮೊನ್ನೆ ಒಂದು ಮೈನ್ಸ್ ಆಗಿದೆ. ಸೊ ಸುಮಾರು ದೇಶನಲ್ಲಿ ಸಿಗುತ್ತೆ. ನೋಡಿ, ನಾನೇನು ಹೇಳ್ತೀನಿ, ನಿಮ್ಮ ಲೈಫ್ನಲ್ಲಿ ಸುಖ ಶಾಂತಿ ಬೇಕು, ನೆಮ್ಮದಿ ಬೇಕು, ಒನ್ ಆಫ್ ದಿ ಬೆಸ್ಟ್ ರತ್ನ, ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅಂದರೆ ಅದು ಬಂದುಬಿಟ್ಟು ಸೂರ್ಯಗ್ರಹ ಜೆಮ್ ಸ್ಟೋನ್. ಲೈಫ್ನಲ್ಲಿ ನೋಡಿ, ಎಲ್ಲ ಪೊಲಿಟಿಷಿಯನ್ ಕೈನಲ್ಲಿ ಕೂಡ ಸೂರ್ಯಗ್ರಹ ಜೆಮ್ ಸ್ಟೋನ್ ಇರುತ್ತೆ. ಏನಕ್ಕಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ಗೆ, ಒಂದು ಟಾಕಿಂಗ್ ಸ್ಕಿಲ್ಸ್ಗೆ, ಒಂದು ಕಾನ್ಫಿಡೆಂಟ್ಗೆ, ಒಂದು ಕರೇಜ್ಗೆ ನಾವು ಹೇಳಿದ್ದು ಎಲ್ಲ ಬೇಕಂದರೆ ನಿಮ್ಮ ಲೈಫ್ನಲ್ಲಿ ಒಂದು ಪ್ರೀಮಿಯಂ ಲೆವೆಲ್ನಲ್ಲಿ ತೊಗೊಂಡೋಗ್ಬೇಕಂದ್ರೆ ಸೂರ್ಯಗ್ರಹ ರತ್ನ ರೂಬಿ ಅಂತ ನಾವು ಧರಿಸಿ ಅಂತ ನಾವು ಹೇಳ್ತೀವಿ. ನೋಡಿ, ರೂಬಿ ಧರಿಸೋದು ರೀತಿ ಯಾವುದಂದರೆ, ಸಂಡೇ ನೀವು ವೇರ್ ಮಾಡಬೇಕು, ರಿಂಗ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು. ಸುಮಾರು ಜನ ಸುಮಾರು ಕ್ಯಾರೆಟ್ಸ್ನಲ್ಲಿ ಹೇಳ್ತಾರೆ, ಇಷ್ಟು ಜಾತಕ ಪ್ರಕಾರ ಹೇಳ್ತಾರೆ, ವೇಟ್ ಪ್ರಕಾರ ಹೇಳ್ತಾರೆ, ಮತ್ತು ಏಜ್ ಪ್ರಕಾರವೂ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಬೇಸಿಕ್ ಅಂದರೆ 3 ಕ್ಯಾರೆಟ್ to 6 ಕ್ಯಾರೆಟ್ ರೂಬಿ ಗೋಲ್ಡ್ನಲ್ಲಿ ಇರಲಿ ಅಥವಾ ಸಿಲ್ವರ್ನಲ್ಲಿ ಇರಲಿ ಅಥವಾ ಸರ್ವಶ್ರೇಷ್ಠ ಅಂದರೆ ಪಂಚಧಾತುನಲ್ಲಿ, ಪಂಚಲೋಹನಲ್ಲಿ ಇರಲಿ, ರೂಬಿ ಜೆಮ್ಸ್ಟೋನ್ ಧರಿಸಿ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಅಂದರೆ ರೂಬಿ ಜೆಮ್ಸ್ಟೋನ್ ಅಂತ ನಾನು ಹೇಳ್ತೀನಿ. ಈಗ ಭಾಳ ಸೊಗಸಾಗಿ ಹೇಳಿದರು ರೂಬಿ ಮಾಣಿಕ್ಯ ಅಂತ. ಅದು ನೆಕ್ಸ್ಟ್ ಹೆಣ್ಣುಮಕ್ಕಳಿಗೆ ಬಹಳ ಇಷ್ಟವಾದಂಥ ಯಾವುದು ನಿಮಗೆ ಗೊತ್ತಿದೆ. ಹೆಣ್ಮಕ್ಳು ಯಾರು ನೋಡ್ತಾ ಇರ್ತಾರೋ, ವೀಕ್ಷಿಸ್ತಾ ಇರ್ತಾರೋ, ನಿಮಗೆ ಬಹಳ ಇಷ್ಟವಾದಂಥ ಯಾವುದು ಅಂತಂದರೆ ಎಲ್ಲ ಕೈ ಎತ್ತಾರೆ. ಡೈಮಂಡ್, ವಜ್ರ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ನಿಮ್ಮ ಮನೆಯಲ್ಲಿ ಇವತ್ತು ವಜ್ರದ ಮಳೆ ಆಗುತ್ತೆ ರೀ, ಭಾಳ ಖುಷಿ ಆಗ್ತದೆ ಹೆಣ್ಮಕ್ಳಿಗೆ. ಏನಕ್ಕೆ ಅಂತಂದರೆ ವಜ್ರದ ಮಳೆ ಆಗುತ್ತಾ, ಎಲ್ಲನ ಉಂಟಾ, ಏನೇನೋ ಹೇಳ್ತಾರಲ್ಲ ಇವರು ಅಂತ ಅಂದ್ಕೋಬೇಡಿ. ವಜ್ರದ ಮಳೆ ಖಂಡಿತ ಆಗುತ್ತೆ. ಎಲ್ಲಾಗುತ್ತೆ ಅಂತಂದರೆ ನಮ್ಮ ಭೂಮಿಯಲ್ಲ, ಇನ್ನು ಬೇರೆ ಬೇರೆ ಗ್ರಹಗಳಿದೆ. ಯಾವುದು ಅಂತಂದರೆ ಶನಿ ಗ್ರಹದ ಮೇಲೆ ವಜ್ರದ ಮಳೆಗಳು ಸುರಿಯುತ್ತೆ, ಧಾರಾಕಾರವಾಗಿ ಸುರಿಯುತ್ತೆ. ನೀವೇನೇನು ಅಲ್ಲಿ ಹೋಯ್ತು ಅಂದರೆ ಎಷ್ಟು ಬೇಕಾದ್ರೂ ಬಾಚ್ಕೊಂಬರ್ಬೋದು, ಮೂಟೆ ತುಂಬ್ಕೊಂಬರ್ಬೋದು. ಇದು ಸತ್ಯ. ನೀವು ನೋಡಿ ಬೇಕಾರೆ ನಾಸಾ ಅವರೆಲ್ಲ ರಿಸರ್ಚ್ ಮಾಡಿದ್ದಾರೆ. ಮತ್ತು ಅದು ಬಿಟ್ಟರು ಬೇರೆ ಯಾವ ಗ್ರಹಗಳಲ್ಲಿ ಅಂದರೆ
ಯುರಾನಸ್ ಮತ್ತು ನೆಪ್ಟ್ಯೂನ್ ಆ ಒಂದು ಗ್ರಹಗಳಲ್ಲೂ ಕೂಡ ಧಾರಾಕಾರವಾಗಿ ವಜ್ರದ ಮಳೆ ಆಗುತ್ತೆ. ಹೇಗಾಗುತ್ತೆ? ತಾನಾಗಿ ತಾನೇ ಉದುರ್ಬಿಡುತ್ತೆ ಆಕಾಶದಿಂದ? ಇಲ್ಲ. ಅಂದರೆ ವಜ್ರ ಅಂತಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್. ನೀವೇನೋ ಒಂದು ಸುಟ್ಟಾಗ ಎಲ್ಲ ಕರಕಲಾಗಿ ಬೂದಿ ಆಗಿಬಿಡುತ್ತಲ್ಲ, ಬೂದಿ ತೊಗೊಂಡು ಟೆಸ್ಟ್ ಮಾಡಿ, ಏನದು? ಕಾರ್ಬನ್ ಅಲ್ವಾ? ಹಾಗಾಗಿ ಅದು ಎಲ್ಲ ಕಾರ್ಬನ್ ಸೇರಿಕೊಂಡು ಮೋಡವಾಗಿ ಅದೆಲ್ಲ ಗ್ರಾಫೈಟ್ ಅಂತ ಕರಿತೀವಿ. ಗ್ರಾಫೈಟ್ ಥರ ಎಲ್ಲ ಫಾರ್ಮ್ ಆಗುತ್ತೆ. ಅದೆಲ್ಲ ಲಿಕ್ವಿಡ್ ಫಾರ್ಮಲ್ಲಿ, ಅಂದರೆ ಒಂದು ರಸವಾಗಿ ಉದುರುತ್ತೆ. ಆ ಉದುರಿದಾಗ ವಾತಾವರಣದಲ್ಲಿ ಏನಾಗುತ್ತೆ ಅಂತಂದರೆ ವಿಪರೀತ ಉಷ್ಣಾಂಶ ಇರುತ್ತೆ, ಟೆಂಪ್ರೇಚರ್ ಇರುತ್ತೆ, ಮತ್ತು ಒತ್ತಡ, ಟೆಂಪ್ರೇಚರ್ ಪ್ರೆಷರ್ ಎರಡೂ ಇದ್ದಾಗ ಏನಾಗುತ್ತೆ, ಆ ಲಿಕ್ವಿಡ್ ಹಾಗೆ ತಾನಾಗಿ ತಾನೇ ಅದು ನೆಲಕ್ಕೆ ಟಚ್ ಆಗೋ ತನಕ ಏನಾಗ್ಬಿಡುತ್ತೆ, ಅದೆಲ್ಲ ವಜ್ರಗಳಾಗ್ಬಿಡುತ್ತೆ. ಇಷ್ಟಿಷ್ಟು ದಪ್ಪ ವಜ್ರಗಳು ಹಂಗೆ ಧಾರಾಕಾರವಾಗಿ ಬೀಳ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗೆ ಆ ಒಂದು ಪ್ರಕೃತಿ ಎಷ್ಟು ಚೆನ್ನಾಗಿ ಒಂದೊಂದು ಪೋಣಿಸ್ಬಿಟ್ಟು ಜೋಡಿಸಿರುತ್ತೆ ಅಲ್ವಾ? ಸೊ ಹಾಗಾಗಿ ವಜ್ರದ ಮಳೆ ಕೂಡ ಇದೆ. ನಿಮಗೇನು ಗೊತ್ತಿಲ್ಲ ಅಂತಂದರೆ ಬೇಕಾದ್ರೆ ಎಲ್ಲನೂ ವಿಚಾರಿಸಿ, ಬುಕ್ಕನ್ನು ಓದಿ, ಇಲ್ಲ ಯೂಟ್ಯೂಬಲ್ಲಿ ತಿಳ್ಕೊಳ್ಳಿ. ಬಹಳ ಸೊಗಸಾಗಿರುವಂತಹ ಒಂದು ಕಾನ್ಸೆಪ್ಟ್, ಆಯಿತಾ? ಮತ್ತು ಈಗ ಬೇರೆ ಬೇರೆ ಇದೆ. ಇವಾಗ ಯಾಕೋ ಸಾಹೇಬ್ರು ಹೇಳ್ದಂಗೆ ಮಾಣಿಕ್ಯ, ಮತ್ತು ನಾನು ಹೇಳ್ದಂಗೆ ವಜ್ರ, ಅದೇ ರೀತಿ 9 ನವಗ್ರಹ ಅಂತ ತೊಗೊಂಡಾಗ ನವಗ್ರಹ ಬಿಟ್ಟು ಅಂದರೆ ನವರತ್ನಗಳು, ನವಗ್ರಹಕ್ಕೆ ನವರತ್ನಗಳು, ಒಂದೊಂದು ಗ್ರಹಕ್ಕೆ ಒಂದೊಂದು ರತ್ನ ಅಂತ ಹೇಳ್ತೀವಿ. ಈಗ ಮಾಣಿಕ್ಯ ಸೂರ್ಯನಿಗೆ, ಚಂದ್ರನಿಗೆ ಮುತ್ತು, ಮಂಗಳ ಗ್ರಹಕ್ಕೆ ರೆಡ್ ಕೋರಲ್ ಅಂತ ಕರಿತೀವಿ, ಮತ್ತು ಬುಧ ಗ್ರಹಕ್ಕೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಕಿರುಬೆರಳಲ್ಲಿ, ಏನದು? ಪಚ್ಚೆ, ಗ್ರೀನ್ ಎಮರಾಲ್ಡ್ ಅಂತ ಹೇಳ್ತೀವಿ. ಮತ್ತು ಗುರು ನೋಡಿ ಇಲ್ಲಿದೆ, ಗುರು ಏನಿದು? ಯೆಲ್ಲೋ ಕಲರ್ ಇರುತ್ತೆ, ಪೀತವರ್ಣ ಅಂತ ಕರಿತೀವಿ. ಪೀತ ಅಂದರೆ ಯೆಲ್ಲೋ ಕಲರ್. ಯಾರು ಅಂದರೆ ಗುರುವಿಗೆ ಯೆಲ್ಲೋ ಸಫೈರ್ ಇಲ್ಲ ಕನಕ ಪುಷ್ಪರಾಗ ಅಂತ ಹೇಳ್ತೀವಿ. ಶನಿಮಹಾತ್ಮಂಗೇನು? ನೀಲಂ ಅಂತ ಹೇಳ್ತೀವಿ, ಇಲ್ಲಾಂದರೆ ಇಂದ್ರ ನೀಲಮಳಿ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಬ್ಲೂ ಸಾಫೈರ್ ಅಂತ ಹೇಳ್ತೀವಿ. ಮತ್ತು ಉಳಿದಿರೋವಂಥದ್ದು ಯಾವುದು? 2 ಗ್ರಹ, ಅದು ರಾಹು ಮತ್ತು ಕೇತು. ಅದು ಉಪಗ್ರಹಗಳು ಅಂತ ಹೇಳ್ತೀವಿ. ರಾಹುಗೆ ಹೆಸನೈಟ್, ಗೋಮೇಧಕ ಅಂತ ಹೇಳ್ತೀವಿ. ಅದು ಜೇನುತುಪ್ಪದ ಥರ ಇರುತ್ತೆ ನೋಡಿ, ಜೇನುತುಪ್ಪದ ಥರನೇ ಕಾಣಿಸುತ್ತೆ. ಬಹಳ ಅದನ್ನು ನೋಡ್ತಾ ಇದ್ದರೆ ಜಮ್ಸ್ ಥರ ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಸೊಗಸಾಗೆ ಇರುತ್ತೆ. ಕೇತು ಬಂತು ಅಂದರೆ ವೈಡೂರ್ಯ ಅನ್ನೋದು ಭಾಳ ವಿಶೇಷ. ನೀವು ಜನರಲ್ಲಾಗೆ ಅಂದರೆ ಸಾಮಾನ್ಯವಾಗಿ ಹೇಳಿರೋದು ಕೇಳಿರ್ತೀರ, ವಜ್ರ ವೈಡೂರ್ಯದಿಂದ ಅಲಂಕೃತ ವಿಷ್ಣು ಅಂತ ಹೇಳ್ತೀವಿ ಅಲ್ವಾ? ಎಲ್ಲಿ ವೈಡೂರ್ಯ ಬಂತು ಅಂತಂದರೆ ವಿಷ್ಣು ಶೇಷಶಯನ, ಅದೊಂದು ಸರ್ಪದ ಮೇಲೆ, ಅನಂತ ಶಯನ ಅಂತ ಕರಿತೀನಿ, ಅನಂತ ಸರ್ಪದ ಮೇಲೆ ಮಲಗಿರ್ತಾನೆ ವಿಷ್ಣು. ಅದರೆಲ್ಲ ಏನಾಕಿರುತ್ತೆ, ಎಲ್ಲ ವೈಡೂರ್ಯಗಳಿರುತ್ತಂತೆ. ಆ ವೈಡೂರ್ಯದ ಮೇಲೆ ವಿಷ್ಣು ಮಲಗಿರ್ತಾನೆ. ಅದಕ್ಕೆ ಕೇತುಗೆ ಏನು ಹೇಳ್ತೀವಿ ನಾವು? ಮೋಕ್ಷಕಾರಕ. ವೈಡ್ಯೂರೋ ಕೂಡ ಅಷ್ಟೇ, ಯಾರು ವೈಡ್ಯೂರನ್ನು ಇಟ್ಕೋತಾರೋ ಜೊತೆಗೆ ಇಲ್ಲಿ ಹಾಕೋದು ಧರಿಸ್ತಾರೋ ನೋಡಿ, ಅವರೆಲ್ಲ ಯಾವ್ದನ್ನ ನಾಗಸಾಧುಗಳಾಗಲಿ ಇಲ್ಲ ಯಾರನ್ನ ಸನ್ಯಾಸಿಗಳಾಗಿ ನೋಡಿದಾಗ ವೈಡ್ಯೂರನ್ನು ಧರಿಸಿರ್ತಾರೆ. ಒಂದು ಕೈಗೆ ಧರಿಸಿರ್ತಾರೆ ವೆಸ್ಟ್ ಬ್ಯಾಂಡಾಗೆ, ಇಲ್ಲ ಉಂಗುರವಾಗಿ ಹಾಕ್ಕೊಂಡಿರ್ತಾರೆ, ಇಲ್ಲ ಹಾರವಾಗಿ ಹಾಕ್ಕೊಂಡಿರ್ತಾರೆ, ಇಲ್ಲ ಎಲ್ಲೋ ಒಂದು ಕಡೆ ಜೋಬಲ್ಲಾಗಲಿ ಇಲ್ಲ ಪಂಚೆಯಲ್ಲೆಲ್ಲ ಕಟ್ಕೊಂಡಿರ್ತಾರೆ. ಏನಕ್ಕೆ ಅಂತಂದರೆ ಅದು ಮೋಕ್ಷವನ್ನು ಕೊಡುತ್ತೆ, ಮೋಕ್ಷಕ್ಕೆ ಹತ್ತಿರವನ್ನು ಮಾಡುತ್ತೆ. ನೋಡಿ ಮೋಕ್ಷ ಕೊಡೋದು ಯಾರು? ಅದಕ್ಕೆ ನೋಡಿ ಏನನ್ನ ಪಿತೃದೋಷಗಳಿದ್ದರೆ ಮೋಕ್ಷ ನಾರಾಯಣ ಬಲಿ ಅಂತ ಹೇಳ್ತೀವಿ. ಯಾಕೆ? ಮೋಕ್ಷ ನಾರಾಯಣ ಕೊಡೋದು, ಬೇರೆ ಯಾವ ದೇವರು ಕೊಡಲ್ಲ. ಹಾಗಾಗಿ ಕೇತು ಆ ಒಂದು ರತ್ನ ಕೂಡ ವಿಷ್ಣುವಿನ ಅಂಶದಲ್ಲೇ ಇರುತ್ತೆ. ನೋಡಿದ್ರೆ ಎಷ್ಟೊಂದು ವಿಷಯ ಇದೆ. ಒಂದೊಂದು ಪುರಾಣಗಳನ್ನು ಓದಬೇಕು, ತಿಳ್ಕೋಬೇಕು. ಒಂದು ಹೇಳ್ತಾರಲ್ಲ, ದೇಶ ಸುತ್ತಬೇಕು, ಇಲ್ಲ ಕೋಶ ಓದಬೇಕು, ಎರಡರಲ್ಲೊಂದು ಮಾಡಬೇಕು. ಎರಡೂ ಮಾಡಲ್ಲ ನಾವು, ಅದು ಅವನು ಬೇಕು ಭುವನು ಬೇಕು ಅಂತೀವಿ. ಹಾಗಾಗಿ ಎಲ್ಲಿ ಕಷ್ಟಪಟ್ಟು ನಾವು ಎಲ್ಲನೂ ಒಂದು ವಿದ್ಯೆ ಕಲ್ತ್ಕೊಂಡ್ರೆ ಅದರಿಂದ ಒಂದು ಜೀವನ ನಡೆಯುತ್ತೆ. ಎಲ್ಲೂ ಕಷ್ಟಪಟ್ಟು ನೀವು ದುಡಿದ್ರೆ ಅದರೊಂದಿನ ಕೂಡ ಜೀವನವನ್ನು ನಡೆಯುತ್ತೆ. ನೋಡಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ರತ್ನಗಳು ಬಹಳ ಮುಖ್ಯವಾಗುತ್ತೆ. ಹೇಗೆ ನಮ್ಮ ಪೂಜೆ ಪುನಸ್ಕಾರ ಮಾಡ್ತೀವೋ, ಹೇಗೆ ಯಂತ್ರಗಳನ್ನು ಧರಿಸ್ತೀವೋ, ತಾಯತಗಳನ್ನು ಯಂತ್ರಗಳನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀವೋ, ಹೇಗೆ ನಾವು ವಾಸ್ತುಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ, ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಈ ರತ್ನಗಳಿಗೆ ಇದೆ. ನೋಡಿ, ಮಾತಾಡ್ತಾ ಇದ್ದಂಗೆ ಏನೋ ಒಂಥರ ಅದೊಂದು ಎನರ್ಜಿ ಬರ್ತಾ ಇದೆ, ಒಂದು ಊರ್ಜಾ. ಏನಕ್ಕೆ ಅಂತಂದರೆ ನಾವಿವತ್ತು ಡಾಕ್ಟರ್ ಆಫ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಒಂದು ಆಫೀಸಲ್ಲಿ ಮಲ್ಲೇಶ್ವರಮಲ್ಲಿದೆ, ಮಾಡಿಯಲ್ಲಿ, ಅಲ್ಲಿ ಕೂತ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಹಿಂದೆ ಎಲ್ಲ ನಿಮಗೆ ವಿಡಿಯೋಲಿ ಕಾಣಿಸ್ತಾ ಇದೆ. ಎಲ್ಲ ಪ್ರತಿಯೊಂದು ರತ್ನಗಳು ಇಲ್ಲಿದೆ. ಎಲ್ಲಿ ರತ್ನಗಳು ಇರುತ್ತೆ, ನವರತ್ನಗಳು ಇರುತ್ತೆ, ಮತ್ತು ಕ್ರಿಸ್ಟಲ್ಸ್ ಎಲ್ಲೆಲ್ಲಿ ಇರುತ್ತೋ ಅದೊಂದು ದೇವಸ್ಥಾನ ಥರ ಕ್ರಿಯೇಟ್ ಆಗಿಬಿಟ್ಟಿದೆ ರೀ. ತುಂಬಾ ಖುಷಿ ಆಗ್ತಿದೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ಒಂದು ಏನೇ ಮನುಷ್ಯನಿಗೆ ಒಂದು ನೆಮ್ಮದಿ ಅಂತಂದರೆ ಏನಂತಂದ್ರೆ ಒಂದು ಹ್ಯಾಪಿ ಹಾರ್ಮೋನ್ಸ್ ಫೀಲ್ ಆಗಬೇಕು ಹೃದಯದಲ್ಲಿ, ಆವಾಗಲೇ ಅವನು ನೆಮ್ಮದಿ ಅಂತ ಹೇಳೋದು. ನೋಡಿ, ಇಲ್ಲಿ ಕುತ್ಕೊಂಡಾಗ ಯಾವುದೋ ಒಂದು ವನಕ್ಕೆ ಬಂದು ತಪಸ್ ಮಾಡೋ ಥರ ಒಂದು ಶಕ್ತಿ ಇದರಲ್ಲಿದೆ. ಆ ರೀತಿ ನಮ್ಮ ಮನಸ್ಸುಗಳು ಪ್ರಶಾಂತವಾಗಿದೆ. ಇದು ಒಂಥರ ದೇವಸ್ಥಾನ ಇದ್ದಂಗೆ ಈ ಡಾಕ್ಟರ್ ಆಫ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್. ಪ್ರತಿಯೊಬ್ಬರು ಇಲ್ಲಿ ಬನ್ನಿ,
ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ನೋಡೋಕ್ಕೇನಂತೆ, ಬನ್ನಿ, ಎಕ್ಸಿಬಿಷನ್ ಥರ ಬನ್ನಿ, ನೋಡ್ಕೊಳ್ಳಿ, ಎಷ್ಟು ಜನ ಬೇಕಾದ್ರೂ ಬನ್ನಿ, ಇದು ಆರಾಮಾಗಿ ಓಪನ್ ಇರುತ್ತೆ. ಬಂದು ನೋಡಿ, ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನಗನಗ್ತಾ ಮನೆಯವ್ರ ಥರ ಎಲ್ಲ ಪ್ರತಿಯೊಂದನ್ನು ತೋರಿಸ್ತಾರೆ. ನೀವು ನೋಡಿ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ, ನೀವು ತೊಗೊಳ್ಳೇಬೇಕು ಅಂತಲ್ಲ, ಅಷ್ಟು ಶಕ್ತಿ ಈ ಒಂದು ಜಾಗಕ್ಕಿದೆ. ನೀವು ನೋಡಬೇಕು ಅಂತಲೇ ಬರಬೇಕು. ಬಂದು ನೋಡಿ, ನಿಮ್ಗೆ ಏನನ್ನ ಇಷ್ಟ ಆಯಿತು ಅನ್ನೋದು ತೊಗೊಳ್ಳಿ, ಇಲ್ಲ ಅಂತಂದರೆ ಅದನ್ನು ವಿಷಯನ ತಿಳ್ಕೊಳ್ಳಿ, ಹೋಗಿ, ಏನೂ ತೊಂದರೆ ಇಲ್ಲ. ಇಲ್ಲಿ ಬಂತು ಅಂತಂದರೆ ಆಟೋಮೆಟಿಕ್ ಕ್ರಿಸ್ಟಲ್ ಹೀಲಿಂಗ್ ಅಂತ ಕರಿತೀವಲ್ಲ, ಆ ಥರ ನಿಮ್ಮ ಬಾಡಿಯಲ್ಲಿ ಏನೋ ರೋಗ ಇದ್ರೂ ಹೋಗ್ಬಿಡುತ್ತೆ, ಮತ್ತು ಮನಸ್ಸು ಪ್ರಶಾಂತವಾಗಿಬಿಡುತ್ತೆ. ನೀವು ಬನ್ನಿ, ಟೆಸ್ಟ್ ಮಾಡೋಕ್ಕೆ ಅಂತ ಬರಬೇಕು. ನೀವು ಇಲ್ಲಿ ಬನ್ನಿ, ನಾವು ಮಲ್ಲೇಶ್ವರಮಲ್ಲಿದೆ ಆಫೀಸು, ಮತ್ತು ನೀವು ಈ ರತ್ನಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಾ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀವಿ. ಅಸ್ಟ್ರಾಲಜಿ ಕ್ಲಾಸ್ ಆಗಲಿ, ಜ್ಯೋತಿಷ್ಯ ತರಗತಿಗಳು, ವಾಸ್ತು ತರಗತಿಗಳು, ನ್ಯೂಮರಾಲಜಿ, ಕೌಡೆಶಾಸ್ತ್ರ ಕಲಿಬೇಕಾ ಬನ್ನಿ, ಹೇಳ್ಕೊಡ್ತೀವಿ ಇಲ್ಲಿ. ಮತ್ತು ನಿಮ್ಮ ಜಾತಕ ತೋರಿಸ್ಬೇಕಾ ಬನ್ನಿ. ನಿಮಗೆ ನವರತ್ನಗಳು ತೊಗೋಬೇಕಾ, ನಿಮಗೆ ನೋಡಿ 200 ರೂಪಾಯಿ ಪರ್ ಕ್ಯಾರೆಟಿಂದ ಹಿಡಿದು 2,000 ರೂಪಾಯಿ ಕ್ಯಾರೆಟಿಂದ ಹಿಡಿದು 2,20,00,000 ಕೋಟಿಗಳ ತನಕ ಇಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನಿಮ್ಮ ಬಜೆಟ್ ತಕ್ಕಂಗೆ ನಿಮ್ಗೆ ಏನು ಬೇಕೋ ಎಲ್ಲ ಒಂದು ಸಿಗುತ್ತೆ. ಅದು ಕರೆಕ್ಟಾಗಿ ಗೈಡ್ ಮಾಡ್ತೀವಿ. ಜಾತಕವನ್ನು ನೋಡಿ ಪರಿಶೀಲನೆ ಮಾಡಿ ಅದನ್ನು ಒಂದು ಮನೆಯವ್ರ ಥರನೇ ನೋಡಿಕೊಂಡು ಒಂದು ಶಾಸ್ತ್ರ, ಒಂದು ಧರ್ಮದ ಒಂದು ಚೌಕಟ್ಟಿನಲ್ಲಿ ಮಾಡುವಂತಹ ಒಂದು ಜಾಗ ಯಾವುದು ಅಂತಂದರೆ ಅದೇ ಡಾಕ್ಟರ್ ಆಫ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್. ಅರ್ಥ ಆಯ್ತಾ? ಈಗ ಅದು ಹೇಗೆ ಫಾರ್ಮ್ ಆಯಿತು ಅಂತ ನಾವು ನೋಡ್ತಾ ಇದ್ದಾಗ, ಯಾವುದನ್ನು ರತ್ನಗಳು ಹೇಗೆ ಆಯಿತು ಅಂತ ಒಂದು ಕುತೂಹಲ ಇರುತ್ತೆ. ಹೇಗಾಯಿತು ಅಂತಂದರೆ, ಬಲಿ ಚಕ್ರವರ್ತಿ ನಿಮ್ಗೆ ಗೊತ್ತೇ ಇದೆ. ಬಲಿ ಅಂತಂದರೆ ಯಾರು? ಒಬ್ಬ ರಾಕ್ಷಸ. ನಿಮಗೆಲ್ಲ ಗೊತ್ತೇ ಇದೆ. ಭಕ್ತ ಪ್ರಹ್ಲಾದನ ಒಂದು ಅವತಾರನೇ ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತೀವಿ ಅಲ್ವಾ? ಆಗ ರಾಘವೇಂದ್ರ ಸ್ವಾಮಿಗಳು ಕೂಡ ಪ್ರಹ್ಲಾದನ ಒಂದು ಅಂಶ ಅಂತ ಹೇಳ್ತೀವಿ. ಆ ಪ್ರಹ್ಲಾದ ಅವನು ಕೂಡ ಒಬ್ಬ ರಾಕ್ಷಸ ವಂಶದಲ್ಲಿ ಹಿರಣ್ಯಕಶಿಪುವಿನ ಮಗ ಅಲ್ವಾ? ಅವನ ಮೊಮ್ಮಗನೇ ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿ ಬಹಳ ಧರ್ಮನಿಷ್ಠ ರಾಕ್ಷಸ ಆದರೂ ಕೂಡ ಧರ್ಮನಿಷ್ಠ, ವಿಷ್ಣುಪ್ರಿಯ. ಅವನು ಅಶ್ವಮೇಧ ಯಾಗನ ಮಾಡ್ತಾ ಇರ್ತಾನೆ. ಅದು ಏನಕ್ಕೆ ಮಾಡ್ತಾ ಇದ್ದೇನೆ ಉದ್ದೇಶ ಅಂತಂದರೆ, 100 ಅಶ್ವಮೇಧ ಯಾರು ಮಾಡ್ತಾರೋ, ಈಗಿನ ಕಾಲದಲ್ಲೂ ಅಷ್ಟೇ, ಕಲಿಯುಗದಲ್ಲೂ ಯಾರು 100 ಅಶ್ವಮೇಧ ಯಾಗವನ್ನು ಮಾಡ್ತಾರೋ ಅವರು ಪ್ರಪಂಚನ ಗೆಲ್ಲುವಂಥ ಶಕ್ತಿ ಬಂದ್ಬಿಡುತ್ತೆ, ಅವರು ದೈವತ್ವ ಬಂದ್ಬಿಡುತ್ತೆ. ಆಗ ಇಂದ್ರ ಪದವಿ ಸಿಗುತ್ತೆ, ದೊರಕುತ್ತೆ ಅಂದ್ಬಿಟ್ಟು, ಆ ಇಂದ್ರ ಪದವಿ ದೊರಕಿದ್ರೆ ನಾನು ಎಲ್ಲ ಪ್ರಪಂಚನೇ ಸುಭಿಕ್ಷವಾಗಿ ನೋಡ್ಕೋತೀನಿ ಅನ್ನೋ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರ್ತಾನೆ. ಬಟ್ ಧರ್ಮದ ಪ್ರಕಾರ ಆಗುತ್ತಾ ಅದು? ಏನಾಗುತ್ತೆ? ಆಗಲ್ಲ. ಯಾಕಂದರೆ ರಾಕ್ಷಸ ಆ ಒಂದು ಅಂಶದಲ್ಲಿ ಅವನೇನೋ ಒಳ್ಳೆಯವನು, ಅವನು ಹುಟ್ಟೋ ಮಕ್ಕಳು ಮೊಮ್ಮಕ್ಕಳು ಅವರು ರಾಕ್ಷಸ ಪ್ರವೃತ್ತಿಯಲ್ಲಿ ಬಂದಾಗ ಪ್ರಪಂಚನೇ ಹಾಳು ಮಾಡುವಂಥ ಒಂದು ಪ್ರಮೇಯ ಬಂದ್ಬಿಡುತ್ತೆ. ಹಾಗಾಗಿ ಅವಾಗ ಯಾರು ಉಟ್ಕೊಂಡ್ಬರ್ಬೇಕು? ಆ ದೇವರೇ ಅವತಾರ ತೊಗೊಂಡು ಬರಬೇಕು. ಯಾವ ಅವತಾರದಲ್ಲಿ ಬಂದ ವಿಷ್ಣು? ಕುಬ್ಜ ಅಂತಂದರೆ ಡ್ವಾರ್ಫ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಕುಳ್ಳ ಅವತಾರದಲ್ಲಿ ಬಂದ. ಯಾರು? ವಾಮನ ಅವತಾರ ಅಂತ ಕರಿತೀವಿ. ಬ್ರಾಹ್ಮಣನ ಅವತಾರದಲ್ಲಿ ಬಂದು ಆ ಬಲಿ ಚಕ್ರವರ್ತಿ ಕೇಳ್ತಾನೆ, ಅಪ್ಪ ಏನೋ ಯಾಗ ಮಾಡ್ತಾ ಇದೆಯಾ, ಬಹಳ ಒಳ್ಳೇದಾಗಲಿ, ನಿನಗೆ ಶುಭ ಆಗಲಿ, ನಾನು ಬಹಳ ದಳ್ದು ಬಂದಿದ್ದೀನಿ, ನನಗೆ ಒಂದು ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡು, ಎಲ್ಲ ತೊಗೊಂಡು ಕುಡಿದು ತನ್ನಂತರ ಕೇಳ್ತಾನೆ, ನಿನಗೊಂದು ಕೇಳ್ಬೋದಾ, ಒಂದು ದಾನ ಕೇಳಬೇಕು ನಾನು. ಅಯ್ಯೋ ಸ್ವಾಮಿಗಳೇ, ನೀವು ಏನು ಕೇಳಿದ್ರು ಕೊಡ್ತೀನಿ ನಾನು, ಕೇಳಿ ಅಂತಾರೆ. ಆಗ ಅಪ್ಪ ನನಗೆ 3 ನೋಡಿ, ನಾನು ಪುಟ್ಟವಾಗಿದ್ದೀನಿ, ನಾನು ಎಷ್ಟಿದ್ದೀನಿ, ನಂದು ಎಲ್ಲ ಒಂದು ತೊಗೊಂಡ್ರೂ ಒಂದಿಷ್ಟು ನೀನು ಅಂಗೈಯಷ್ಟು ಬರಲ್ಲ, ನಂದು 3 ಪಾದಗಳ ಜಾಗ, 3 ಪಾದ ಜಾಗ ಬೇಕಣಯ್ಯ ಅಂತ. ಅಯ್ಯೋ ಸ್ವಾಮಿ, ನೀವೇನು ಕೇಳ್ತಾಯಿರ, ನಾವು 3 ರಾಜ್ಯಗಳನ್ನೇ ಕೊಡ್ತೀನಿ ತೊಗೊಳ್ಳಿ ಅಂತಾರೆ. ಬ್ರಾಹ್ಮಣ, ಇವತ್ತು ಬಹಳ ಶ್ರೇಷ್ಠ ಅಶ್ವಮೇಧ ಯಾಗ ಮಾಡೋಕ್ಕೆ ಕೊಟ್ಟಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಬ್ರಾಹ್ಮಣರದು ಅಂತಾರೆ. ಬೇಡ ನಂಗೆ 3 ಕೊಡು, ನಾನು ಕೇಳಿದಷ್ಟು ಕೊಡಪ್ಪ ನೀನು ಅಂತಾರೆ. ಆಯಿತು ಅಂದ್ಬಿಟ್ಟು ಅದನ್ನು ಹಿಂಗೋ ತೊಗೋತಾರೆ. ಆಗ ವಾಮನ ಸ್ವರೂಪ ಇರೋದು ದೈತ್ಯಾಕಾರದಲ್ಲಿ ಬೆಳೆದು ಬಿಡ್ತಾರೆ. ಆಕಾಶದಿಂದ ಎತ್ತರ ಕಾಣಿಸೋದೇ ಇಲ್ಲ. ಆಗ ಬಲಿಚಕ್ರ ಅರ್ಥ ಆಗ್ಬಿಡುತ್ತೆ, ಓಹೋ ಇದು ನನ್ನ ಅಂತ್ಯ ಆಗೋಗುತ್ತೆ, ಮಹಾವಿಷ್ಣುವೇ ಬಂದ್ಬಿಟ್ಟಿದ್ದೇನೆ ರೂಪದಲ್ಲಿ ಅಂತ ಬಲಿಚಕ್ರವರ್ತಿ ಧರ್ಮನಿಷ್ಠ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ, ಒಂದು ಭೂಮಿ ಮೇಲೆ ಒಂದು ಕಾಲಿಡ್ತಾನೆ, ಭೂಮಿ ಎಲ್ಲ ಆವರಿಸ್ಕೊಂಡ್ಬಿಡುತ್ತೆ, ಆ ಜಾಗ ಬಂದ್ಬಿಡ್ತು. ನೆಕ್ಸ್ಟ್ ಆಕಾಶ, ಅದು ಕೂಡ ಬಲಿಚಕ್ರವರ್ತಿದ್ದೆ, ಅಂದರೆ ಹೋಲ್ ಗ್ಯಾಲಕ್ಸಿ ಅಂತ ನಾವೇನು ಕೇಳ್ತೇನೆ, ನಭೋಮಂಡಲ ಅಂತೀವಲ್ಲ, ಅದೆಲ್ಲ ಬಲಿಚಕ್ರವರ್ತಿನೇ ಆಳ್ತಾ ಇರ್ತಾನೆ. ಹಾಗಾಗಿ ನಭೋಮಂಡಲದ ಮೇಲೆ ಒಂದು ಕಾಲನ್ನು ಇಡ್ತಾನೆ ವಿಷ್ಣು. 2 ಆಗೋಯ್ತು. ನೆಕ್ಸ್ಟ್ 3ನೇದೆಲ್ಲಪ್ಪ ಕೊಡ್ತೇವೆ ಜಾಗ, ಯಾಕಂದ್ರೆ ನಿನ್ಗೆ ಮಾತು ಕೊಟ್ಬಿಟ್ಟಿದ್ಯಾ, ಧರ್ಮನಿಷ್ಠನಾಗಬೇಕು ನೀನು, ಧರ್ಮಕ್ಕೆ ಅಪಚಾರ ಆಗಬಾರ್ದು, ಇನ್ನೊಂದು ಜಾಗ ತೋರಿಸು ನನಗೆ ಅಂತಾನೆ. ಯೋಚನೆ ಮಾಡ್ತಾನೆ ಬೆವರು ಬಂದ್ಬಿಡುತ್ತೆ, ಎಲ್ಲೂ ಆಗಲ್ಲ. ಅಪ್ಪ ಸ್ವಾಮಿ, ನಿನ್ನ ಪಾದವೇ ಗತಿ, ನಿನ್ನ ಪಾದ ತೊಗೊಂಡು ನನ್ನ ತಲೆ ಮೇಲೆ ಇಟ್ಬಿಡಪ್ಪ ಸ್ವಾಮಿ ಅಂತ ಕೇಳ್ತಾನೆ. ಆಗ ವಿಷ್ಣು ನಗನಗುತ್ತಾ ಆ ತಲೆ ಮೇಲೆ ಕಾಲನ್ನು ಇಟ್ಬಿಟ್ಟು ಅವನ ಪಾತಾಳಕ್ಕೆ ಕಳಿಸ್ಬಿಡ್ತಾನೆ. ಆ ಪಾತಾಳದಲ್ಲಿ ಹೋದಾಗ ಎಷ್ಟು ಧರ್ಮನಿಷ್ಠ ಅವನು. ಹಾಗಾಗಿ ದೈವ ಆ ಕಾಲು ಸ್ಪರ್ಶ ಆಗಿದೆ, ಟಚ್ ಆಗಿದೆ. ಹಾಗಾಗಿ ಅವನು ಪವಿತ್ರ ಆಗ್ಬಿಟ್ಟ, ವಿಷ್ಣು ಅಷ್ಟೇ ಪವಿತ್ರ ಆಗಿಬಿಡ್ತಾನೆ. ಪಾತಾಳಕ್ಕೆ ಹೋದಾಗ ಏನಾಗುತ್ತೆ,
ಒಂದು ಏನು ದೇಹಗಳಿರುತ್ತಲ್ಲ ಆ ದೇಹಗಳೆಲ್ಲ ಛಿದ್ರವಾಗಿ ಹೋಗ್ಬಿಡುತ್ತೆ. ಆ ದೇಹ ಚಿತ್ರ ಆಗುತ್ತಲ್ಲ ಆ ಒಂದೊಂದು ರತ್ನ ಆಗಿಬಿಡುತ್ತೆ ಅಂತ. ಜಮ್ಸ್ಟೋನ್ಸ್ ಹೆಂಗೆ ಫಾರ್ಮ್ ಆಯಿತು ನೋಡಿ, ನಾವು ಸೈಂಟಿಫಿಕ್ಕಾಗಿ ಹೇಳ್ತೀವಿ, ಸೈಂಟಿಫಿಕ್ಕಾಗಿ ಯಾಕೂಬ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇದು ಪೌರಾಣಿಕವಾಗಿ ನಾವು ಬಲಿ ಚಕ್ರವರ್ತಿ ಆ ದೇಹನೇ ಒಂದೊಂದು ಅಂಶ ಕೂಡ ಒಂದೊಂದು ಭಾಗ ಕೂಡ ಇದಾಗ್ಬಿಡುತ್ತೆ. ವಜ್ರ ಬಂತು ಎಲ್ಲಿಂದ? ಅವನ ಮೆದುಳಿನಿಂದ ವಜ್ರ ಆಯಿತು ಅಂತ ಹೇಳ್ತಾರೆ. ಅವನ ಮನಸ್ಸಿನಿಂದ ಏನಾಯಿತು? ಚಂದ್ರಮೋ ಮನಸ್ಸೋ ಜಾತಃ ಅಂತ ಹೇಳ್ತೀವಿ. ಅಂದರೆ ಚಂದ್ರನ ಯಾರಿಗೆ ರೆಪ್ರೆಸೆಂಟ್ ಮಾಡ್ತಾರೆ? ಮನಸ್ಸಿಗೆ. ಅಂದರೆ ಮನಸ್ಸು ಅಂತಂದರೆ ಮುತ್ತು ಪರ್ಲಾಗ್ಬಿಡುತ್ತೆ ಅವನ ಮನಸ್ಸು ಅಂತ ಹೇಳುತ್ತೆ. ಇನ್ನೊಂದು ಅವನ ಕಣ್ಣುಗಳು ಇಂದ್ರನೀಲ ಅಂತಂದರೆ ಬ್ಲೂ ಸ್ಯಾಫೈರ್, ನೀಲಂ, ಶನಿಗೆ ಹಾಕ್ಕೋತೀವಲ್ಲ ನಾವು ಕಲ್ಲು, ಆ ಕಲ್ಲುಗಳಾಗ್ಬಿಡುತ್ತಂತೆ. ಮತ್ತು ಜನಿವಾರ, ಯಜ್ಞೋಪವೀತ ಅಂತ ಕರಿತೀವಿ ಅಲ್ವಾ ನಾವು ಬ್ರಾಹ್ಮಣರು ಯೂಶ್ವಲಾಗೆ. ಯಜ್ಞೋಪವೀತ ಮತ್ತು ಬೇರೆ ಕ್ಷತ್ರಿಯರು ಪದ್ಧತಿ ಇರುತ್ತೆ ಯಜ್ಞೋಪವೀತ ಹಾಕ್ಕೊಳ್ಳೋದು. ಅಂದರೆ ಜನಿವಾರ ಏನಾಗ್ಬಿಡುತ್ತೆ ಅಂತಂದರೆ ವೈಡೂರ್ಯ ಆಗಿಬಿಡುತ್ತೆ. ವೈಡೂರ್ಯ ಅಂದರೆ ಕ್ಯಾಟ್ಸೈ, ಆ ಒಂದು ಜಮ್ಸ್ಟೋನ್ಸ್ ಆಗುತ್ತಂತೆ. ನೆಕ್ಸ್ಟು ಅವನ ಮಾಂಸಖಂಡಗಳೆಲ್ಲ ಏನಾಗ್ಬಿಡುತ್ತೆ? ಕನಕ ಪುಷ್ಪರಾಗ, ಯೆಲ್ಲೋ ಸ್ಯಾಫೈರ್. ಆ ರೀತಿ ನೋಡಿ ಎಷ್ಟು ಚೆನ್ನಾಗಿ ಪುರಾಣಗಳಲ್ಲಿ ಈ ರೀತಿ ಉಲ್ಲೇಖ. ಒಂದೊಂದು ಪುರಾಣಗಳಲ್ಲಿ ಒಂದೊಂದು ರೀತಿ ಬೇರೆ ಥರ ಕಥೆಗಳು ಹೇಳ್ತಾರೆ. ಬಟ್ ಎಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದರೆ ಸಾರಾಂಶ, ಪ್ರತಿಯೊಂದು ರತ್ನಗಳು, ಪ್ರತಿಯೊಂದು ಕ್ರಿಸ್ಟಲ್ಸ್ ಏನೇ ಇದ್ದರೂ ಕೂಡ ಅದು ಭೂಮಿಯಿಂದ ಶುದ್ಧಿಯಾಗಿ ಬಂದುಬಿಡುತ್ತೆ. ಅಂದರೆ ಅದೆಲ್ಲ ದೈವತ್ವ ಇರುತ್ತೆ ಅಂತ ಹೇಳ್ತೀವಿ. ಈಗ ಅದನ್ನು ಸೈಂಟಿಫಿಕ್ಕಾಗಿ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಹೇಗೆ ಅದು ಒಂದು ಫಾರ್ಮ್ ಆಗುತ್ತೆ ಅಂತ ಯಾಕೂಬ್ ಸರ್ನ ಕೇಳೋಣ. ಸೊ ನ್ಯಾಚುರಲ್ ಆಗಿ ಜಮಾಲಜಿ ಪ್ರಕಾರ ಜೆಮ್ಸ್ಟೋನು 3 ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಮಿನರಲ್ ಫಾರ್ಮ್, ಸೆಕೆಂಡ್ ಒನ್ ಬಂದುಬಿಟ್ಟು ವಾಟರ್ ಬೇಸ್ಡ್ ಫಾರ್ಮ್ ಆಗುತ್ತೆ, ಥರ್ಡ್ ಒನ್ ಬಂದುಬಿಟ್ಟು ದಟ್ ಈಸ್ ಕಾಲ್ಡ್ ಫಾಸಲ್ ಬೇಸ್ಡ್ ಫಾರ್ಮ್. ನೋಡಿ, ಜಮಾಲಜಿನಲ್ಲಿ ದೇರ್ ಈಸ್ ಒನ್ ಸ್ಟಡಿ ಇದೆ. ಜೆಮ್ಸ್ಟೋನ್ ಫಾರ್ಮ್ ಯಾವ ರೀತಿಯಲ್ಲಿ ಆಗುತ್ತೆ ಮತ್ತು ಮೈನ್ಸಿಂಗ್ ಯಾವ ರೀತಿಯಲ್ಲಿ ನಾವು ಮಾಡಬೇಕಂತ. ಫಾರ್ಮ್ನಲ್ಲಿ 3 ರೀತಿ ನಾನು ಹೇಳಿದೆ. ಫಸ್ಟ್ ಒನ್ ಮಿನರಲ್ಸ್ ಬೇಸ್ಡ್ ಜೆಮ್ಸ್ಟೋನ್, ವಾಟರ್ ಬೇಸ್ಡ್ ಜೆಮ್ಸ್ಟೋನ್, ಥರ್ಡ್ ಒನ್ ಬಂದುಬಿಟ್ಟು ಫಾಸಲ್ ಬೇಸ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಮಿನರಲ್ಸ್ ಬೇಸ್ಡ್ ಜೆಮ್ಸ್ಟೋನಲ್ಲಿ ಸುಮಾರು ಜೆಮ್ಸ್ಟೋನ್ ಬರುತ್ತೆ, ರಾಕ್ಸ್ ಬರುತ್ತೆ, ಕ್ರಿಸ್ಟಲ್ಸ್ ಬರುತ್ತೆ, ಮಿನರಲ್ಸ್ ಬರುತ್ತೆ. ಮಿನರಲ್ಸ್ನಲ್ಲಿ ಕೂಡ ಚಿನ್ನ ಇರಲಿ, ಬೆಳ್ಳಿ ಇರಲಿ, ಮತ್ತು ಯಾವುದಾದ್ರು ಮೆಟಲ್ಸ್ ಇರಲಿ, ಎಲ್ಲ ಜೆಮ್ಸ್ಟೋನ್ ಭೂಮಿನ ಕೆಳಗಡೆ ಸಿಗೋಂತಹ ಜೆಮ್ಸ್ಟೋನ್ ಬಂದುಬಿಟ್ಟು ದಟ್ ಇಸ್ ಕಾಲ್ಡ್ ಮಿನರಲ್ಸ್ ಬೇಸ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಸೆಕೆಂಡ್ ವಾಟರ್ ಬೇಸ್ಡ್ ಜೆಮ್ಸ್ಟೋನ್. ವಾಟರ್ ಬೇಸ್ಡ್ ಜೆಮ್ಸ್ಟೋನಲ್ಲಿ ಸಚ್ ಆಸ್ ಕೋರಲ್ ಆ್ಯಂಡ್ ಪರ್ಲ್ ಅಂತ ಹೇಳ್ತೀವಿ. ನೋಡಿ, ಈ ಭೂಮಿನಲ್ಲಿ ಸಿಗೋಂಥ ಬರೀ ವಾಟರ್ ಬೇಸ್ಡ್ ಬರೀ 2 ಜೆಮ್ಸ್ಟೋನ್ ಬರುತ್ತೆ. ಅದು ಯಾವ್ದು ಅಂದರೆ ಕೋರಲ್ ಆ್ಯಂಡ್ ಪರ್ಲ್. ಕೋರಲ್ ಯಾವ ರೀತಿಯಲ್ಲಿ ಫಾರ್ಮ್ ಆಗುತ್ತೆ ಅಂದರೆ ಒಂದು ಮರ ಟೈಪ್ನಲ್ಲಿ ಫಾರ್ಮ್ ಆಗುತ್ತೆ. ಸಮುದ್ರದ ಕೆಳಗಡೆ ಒಂದು ಮರ ಇರುತ್ತೆ, ಆ ಮರನಲ್ಲಿ ಕೋರಲ್, ಅದೆಲ್ಲ ರೂಟ್ಸ್ ಏನಿರುತ್ತೆ, ಲೀವ್ಸ್ ಇರಲಿ ಹೇಳ್ತೀವಿ ನಾವು, ರೂಟ್ಸ್ ಹೇಳ್ತೀವಿ, ಅದೆಲ್ಲ ಕೋರಲ್ ಅಂತ ನಾವು ಹೇಳ್ತೀವಿ. ಇದೆಲ್ಲ ಫಿಶಸ್ ಅಥವಾ ಹುಳ ಎಲ್ಲ ತಿಂತಾ ಇರುತ್ತೆ ಎಲ್ಲ ಕೋರಲ್ಸ್ಗೆ, ದಟ್ ಇಸ್ ಕಾಲ್ಡ್ ಕೋರಲ್. ಮುತ್ತು ಯಾವ ರೀತಿಯಲ್ಲಿ ಫಾರ್ಮ್ ಆಗುತ್ತೆ ನಲ್ಲಿ ಅಂದರೆ ಒಂದು ಆಸ್ಟ್ರ್ ಬರುತ್ತೆ, ಆ ಆಸ್ಟ್ರ್ ಹೊರಗಡೆ ಮುತ್ತು ಸಿಗುತ್ತೆ. ಇದು ಇಸ್ ಕಾಲ್ಡ್ ವಾಟರ್ ಬೇಸ್ಡ್ ಜೆಮ್ಸ್ಟೋನ್. ಫಾಸಿಲ್ ಬೇಸ್ಡ್ ಜೆಮ್ಸ್ಟೋನಲ್ಲಿ ನೋಡಿ, ಎಷ್ಟೋ ವರ್ಷದ ಹಿಂದೆ ಫಾಸಿಲ್ಸ್ ಏನು ಕ್ರಿಯೇಟ್ ಆಗುತ್ತೆ, ಆದಮೇಲೆ ಒಂದು ಜೆಮ್ಸ್ಟೋನ್ ಆಮೇಲೆ ಫಾಸಿಲ್ಸ್ ಎಲ್ಲ ಮಿನರಲ್ಸ್ ಎಲ್ಲ ವೈಪ್ ಆಗಿಬಿಡುತ್ತೆ, ಆವಾಗ ಫಾಸಿಲ್ ಜೆಮ್ಸ್ಟೋನ್ ಕ್ರಿಯೇಟ್ ಆಗುತ್ತೆ. ಸಚ್ ಆಸ್ ಅಂಬರ್ ಕೇಳಿರ್ತೀರಾ, ಎಷ್ಟೋ ಕ್ರೋರ್ಸ್ ಇಯರ್ಸ್ ಬ್ಯಾಕ್, ಲ್ಯಾಕ್ಸ್ ಇಯರ್ಸ್ ಬ್ಯಾಕ್ ಇದೆಲ್ಲ ಫಾರ್ಮ್ ಆಗಿದೆ ಅಂತ ಹೇಳ್ತೀವಿ ನಾವು. ಅಂಬರ್ ಮೈನ್ಸಿಂಗ್ ಮಾಡೋ ಟೈಮ್ನಲ್ಲಿ ಇಟ್ಸ್ ಕಾಲ್ ಹೊರಗಡೆ ಆ್ಯಂಡ್ಸ್ ಇರುತ್ತೆ, ಆ ಇಯರ್ಸ್ ಆ್ಯಂಡ್ ಅಂದರೆ ಆ್ಯಂಡ್ಸ್ ಇರಲಿ, ಲೀವ್ಸ್ ಇರಲಿ, ರೂಟ್ಸ್ ಇರಲಿ, ಅದೆಲ್ಲ ಅಂಬರ್ ಹೊರಗಡೆ ಇರುತ್ತೆ. ದಟ್ ಈಸ್ ಅದು ನ್ಯಾಚುರಲ್ ಫಾರ್ಮೇಷನಲ್ಲಿ ಅಂಬರ್ ಹೊರಗಡೆ ಇರುತ್ತೆ. ಸೊ ಈ 3 ಜಮಾಲಜಿಕಲ್ ಪ್ರಕಾರ ಈ 3 ಟೈಪ್ ಆಫ್ ಜೆಮ್ಸ್ಟೋನ್ ನಮ್ಮ ದೇಶನಲ್ಲಿ, ನಮ್ಮ ಭೂಮಿಯಲ್ಲಿ ಸಿಗೋಂತಹ ಜೆಮ್ಸ್ಟೋನ್ಸ್ ಇದೆ. ನೋಡಿ, ಎಷ್ಟು ಸೊಗಸಾಗಿ ಹೇಳಿದ್ರು. ಅದಕ್ಕೆ ಒಂದು ಅಡಿಷನ್ ಆಗಿ ಹೇಳಬೇಕು ಅಂತಂದರೆ, ಇನ್ನೊಂದು ಪೌರಾಣಿಕ ಹಿನ್ನೆಲೆ ತೊಗೊಂಡು ಅಂತಂದರೆ, ಇನ್ನೊಂದು ಎಲ್ಲೋ ಒಂದು ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥದ್ದು, ಇಲ್ಲ ನಮ್ಮ ಗುರುಗಳಿಂದ ತಿಳ್ಕೊಂಡಿರೋಂಥ ವಿಷಯ ಏನು ಅಂತಂದರೆ, ಪ್ರತಿಯೊಂದು ಯುಗಗಳೆಲ್ಲ ಕೊನೆಗಳಲ್ಲಿ ವಿಷ್ಣುವಿನ ಅವತಾರ ಆಗುತ್ತೆ, ದೈವ ಅವತಾರ ಆಗುತ್ತೆ ಅಲ್ವಾ. ಆ ದೈವ ಅವತಾರ ಆದಾಗ ಒಂದು ಮನುಷ್ಯನ ದೇಹ ಇಟ್ಕೊಂಡು ಅವತಾರ ಆಗುತ್ತೆ. ಆಮೇಲೆ ಅದೆಲ್ಲ ಕೆಲಸ ಎಲ್ಲ ಆಗೋಗುತ್ತೆ. ಅದು ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಎಂದಾಗೆ ಧರ್ಮ ಸಂಸ್ಥಾಪನೆ ಆಗೋಗುತ್ತೆ. ಮಿಕ್ಕಿದ ಇನ್ನೇನು ಕೆಲಸ, ದೈವ ವಾಪಸ್ ಹೋಗಬೇಕು, ಕರೆಕ್ಟಾ? ಹಿಂದಿರುಗಿ ಹೋಗ್ಬೇಕಾದ್ರೆ ದೇಹ ಎಲ್ಲೇ ಉಳ್ಕೊಂಬಿಡುತ್ತೆ. ಅದು ದೈವ ಅಂಶ ಇರುವಂತಹ ದೇಹ, ಹಂಗೆ ಬಿಟ್ಟು ಹೋಗೋಕ್ಕಾಗಲ್ಲ. ಆಗ ಏನಾಗುತ್ತೆ ಅಂತಂದರೆ, ಆ ದೇಹ ಛಿದ್ರ ಆಗಿಬಿಡುತ್ತಂತೆ. ಯಾವಾಗ ಭೂಮಿ ಬಿಟ್ಟು ವಿಷ್ಣು ಲೋಕಕ್ಕೆ ಹೋಗ್ತಾನೋ, ಹೋಗೋಕ್ಕೆ ಮುಂಚೆ ಏನಾಗುತ್ತೆ, ಅವನ ದೇಹ ಛಿದ್ರ ಆಗಿಬಿಡುತ್ತೆ. ಛಿದ್ರ ಆದಾಗ ಏನಾಗುತ್ತೆ, ಅದೇ ರತ್ನಗಳಾಗತ್ತೆ ಅಂತ ಹೇಳ್ತಾರೆ. ರತ್ನಗಳಾಗಿ ಪ್ರಪಂಚ ಎಲ್ಲ ಎಷ್ಟು ಫೋರ್ಸಲ್ಲಿ ಬೀಳುತ್ತೆ ಅಂತಂದರೆ, ಅದು ಭೂಮಿ ಒಳಗಡೆ ಹೋಗಿ ಉತ್ಕೊಂಡ್ಬಿಡುತ್ತಂತೆ, ಆಮೇಲೆ ಸಮುದ್ರಗಳಲ್ಲಿ ಹೋಗಿ ಉಳ್ಕೊಂಬಿಡುತ್ತಂತೆ. ಹಾಗಾಗಿ ನೋಡಿ, ಇವ್ರು ಹೇಳಿದ್ರು ವಾಟರ್ ಬೇಸ್ಡ್ ಅಂತ. ಅಂದರೆ ಆ ರೆಡ್ ಕೋರಲ್ ಆಗಲಿ ಮತ್ತು ಪರ್ಲ್ ಅಂದರೆ ಮುತ್ತ ಆಗಲಿ, ಹವಳ ಆಗಲಿ, ಅವೆಲ್ಲ
ಎಲ್ಲಿ ನೀರಲ್ಲಿ ಬಿದ್ದಿದೋ ವಿಷ್ಣುವಿನ ಅಂಶ ಅದೆಲ್ಲ ಒಂದೊಂದು ರತ್ನಗಳಾಗ್ಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಈಗ ರಾಜ ವಿಕ್ರಮಾದಿತ್ಯ ಎಲ್ಲರೂ ಕೇಳೇ ಇದ್ದಾರೆ ಅಲ್ವಾ. ಅವನು ಕೂಡ 9 ಜನ ಅವನ ರಾಜ್ಯದಲ್ಲಿ, ಅಂದರೆ ಅವನು ಏನು ಸಭೆ ನಡೆಸ್ತಾನೆ ಆ ಸಭೆಯಲ್ಲಿ 9 ಜನ ಬುದ್ಧಿವಂತರನ್ನ ಇಟ್ಕೊಂಡಿದ್ದ. ಅವ್ರನ್ನೂ ಕೂಡ ನವರತ್ನಗಳು ಅಂತ ಕರೀತಾರೆ. ನೀವು ಬೇಕಾದ್ರೆ ಹೋಗಿ ಎಷ್ಟು ಯಾರು ಓದಿರ್ತಾರೋ ಸ್ಕೂಲ್ಗಳಲ್ಲಾಗಲಿ ಕಾಲೇಜುಗಳಾಗಲಿ ಗೊತ್ತೇ ಇರುತ್ತೆ ನಿಮಗೆ, ಅವ್ರನ್ನೆಲ್ಲ ನವರತ್ನಗಳು ಅಂತ ಕರೀತಾರೆ. ಅದರಲ್ಲೂ ಒಂದು ನವರತ್ನ ನಮಗೆ ಗೊತ್ತಿರೋ ಅಂಥದ್ದೇ. ಅವನು ಲಿಟ್ರೇಚರ್ ಎಲ್ಲ ಪಾಪ ಕನ್ನಡದಲ್ಲಿ ಲಿಟ್ರೇಚರ್ ಮಾಡಿರೋರು, ಇಂಗ್ಲೀಷಲ್ಲಿ ಲಿಟ್ರೇಚರ್ ಮಾಡಿರೋರು ಓದೇ ಇರ್ತೀರ. ಯಾರು? ಕವಿರತ್ನ ಕಾಳಿದಾಸ. ಕಾಳಿದಾಸ ಕೂಡ ಈಸ್ ಒನ್ ಆಫ್ ದಿ ನವರತ್ನಾಸ್ ಇನ್ ದಿ ಕೋರ್ಟ್ ಆಫ್ ಕಿಂಗ್ ವಿಕ್ರಮಾದಿತ್ಯ. ಅಂದರೆ ಅವನು ಕೂಡ ಒಬ್ಬ ನವರತ್ನ ಆಗಿರ್ತಾನೆ. ಅದು ಬಿಟ್ಟು ಕಾಳಿದಾಸ ಬಿಟ್ಟರೆ ಜ್ಯೋತಿಷಿಗಳಿಗೆ ಯೂಶಲಾಗಿ ಗೊತ್ತಿರುತ್ತೆ. ಯಾರು ಅಂತಂದರೆ ವರಾಹಮಿಹಿರಾಚಾರ್ಯರು. ವರಾಹಮಿಹಿರಾಚಾರ್ಯರು ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ರೆನೋಡ್ ಅಸ್ಟ್ರಾಲಜರ್ ಅಲ್ಲ, ಅಸ್ಟ್ರಾನಮರ್. ಬಟ್ ಅವರು ಜ್ಯೋತಿಷ್ಯ ಶಾಸ್ತ್ರ ಕೂಡ ನೋಡ್ತಾ ಇದ್ರು, ಮತ್ತು ನವಮಂಡಲಗಳು ಯಾವ ಗ್ರಹಗಳು ಏನೇನಿರುತ್ತೆ ಏನೇನು ಎಲ್ಲ. ಈಗ ರಾಜ ವಿಕ್ರಮಾದಿತ್ಯ ಕೇಳೇ ಇರ್ತೀರ ನೀವು. ಅವನ ಒಂದು ರಾಜ್ಯದಲ್ಲಿ ಅವನ ಒಂದು ಸಭೆಯಲ್ಲಿ 9 ಜನ ಬುದ್ಧಿವಂತರನ್ನ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಬೇರೆ 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 ಕ್ಷೇತ್ರಗಳು, ಫೀಲ್ಡು. ಅದರಲ್ಲಿ ಒಬ್ಬರು ನೀವು ಕೇಳಿರುವಂತಹ ಪ್ರಸಿದ್ಧವಾದಂಥ ಒಂದು ಹೆಸರು ಯಾವುದು ಅಂತಂದರೆ ಕವಿರತ್ನ ಕಾಳಿದಾಸ. ಕಾಳಿದಾಸ ಕೇಳೇ ಇದ್ದೀರಲ್ಲ, ಅದು ಪಿಕ್ಚರ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ, ಭಾಳ ಸೊಗಸಾಗಿರೋವಂಥದ್ದು. ಆ ಕಾಳಿದಾಸ ಕೂಡ ಆ ಒಂದು ರಾಜ್ಯದಲ್ಲಿ ಇರ್ತಾನೆ. ಅವನು ಕೂಡ ಒಂದು ರತ್ನ ಅಂತ ಕರೀತಾರೆ. ಮತ್ತು ಜ್ಯೋತಿಷ್ಯಗಳಲ್ಲಿ ಒಬ್ಬರು ಚಿರಪರಿಚಿತರು ಆ 9 ಗ್ರಹಗಳಲ್ಲಿ, ಅಂದರೆ ನವರತ್ನಗಳಲ್ಲಿ ಯಾರು ಅಂತಂದರೆ ವರಾಹಮಿಹಿರಾಚಾರ್ಯರು. ವರಾಹಮಿಹಿರಾಚಾರ್ಯರು ಒಬ್ಬರು ಜ್ಯೋತಿಷಿ ಕೂಡ ಹೌದು, ಮತ್ತು ಅಸ್ಟ್ರಾನಮರ್ ಅಂದರೆ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಇದು. ಅವರೇ ಬರೆದಿರುವಂಥ ಎಲ್ಲ ಪುಸ್ತಕಗಳೆಲ್ಲ ಇದೆ, ಬಹಳ ಸೊಗಸಾಗಿದೆ ನೋಡಿ. ಅವ್ರನ್ನ ಆಗಿನ ಕಾಲದಲ್ಲೇ ರಾಜ ವಿಕ್ರಮಾದಿತ್ಯ ಅವ್ರನ್ನ ನವರತ್ನಗಳು ಅಂತ ಕರೀತಾರೆ. ನವಗ್ರಹಗಳಿಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ಹೇಗೆ ರತ್ನ ಇರುತ್ತೋ ಹಾಗಾಗಿ ಒಂದೊಂದು ಫೀಲ್ಡ್ಗೂ ಒಬ್ಬೊಬ್ಬರನ್ನ ರತ್ನಗಳು ಅಂತ ಕರೀತಾರೆ ಅವರು. ಆಯಿತಾ? ಎಷ್ಟು ಸೊಗಸಾಗಿ ಇದೆಲ್ಲ ಇದೆ ನೋಡಿ. ಇಷ್ಟೆಲ್ಲ ವಿಷಯಗಳು ತಿಳ್ಕೋಬೇಕು ಮಾಡಬೇಕು ಅಂತಂದರೆ ಜ್ಯೋತಿಷದಾಗಲಿ ನಾವು ನ್ಯೂಮರಾಲಜಿ ಆಗಲಿ ಪ್ರತಿಯೊಂದಕ್ಕೂ ಪೌರಾಣಿಕ ಹಿನ್ನೆಲೆ ಪ್ಲಸ್ ಸೈಂಟಿಫಿಕ್ ಹಿನ್ನೆಲೆ ಕೊಟ್ಟು ನಾವು ನಿಮ್ಗೇನನ್ನು ಕಲಿಯೋಂಥ ಆಸಕ್ತಿ ಇತ್ತು ಅಂತಂದರೆ ದಯವಿಟ್ಟು ಕರೆ ಮಾಡಿ. ನಾವು ಕ್ಲಾಸ್ಗಳು ಕೂಡ ಕಂಡಕ್ಟ್ ಮಾಡ್ತೀವಿ. ಏನೇನು ಕ್ಲಾಸ್ಗಳೆಲ್ಲ ಮಾಡ್ತೀವಿ, ಏನೇನು ತರಗತಿಗಳು ಮಾಡ್ತೀವಿ ಅಂತಂದರೆ ಕನ್ನಡದಲ್ಲೂ ಮಾಡ್ತೀವಿ, ಇಂಗ್ಲೀಷಲ್ಲೂ ಮಾಡ್ತೀವಿ, ಹಿಂದಿಯಲ್ಲೂ ಮಾಡ್ತೀವಿ. ನಿಮಗೆ ಅರ್ಥ ಆಗೋ ತನಕ ಬಿಡಲ್ಲ. ನೀವು ಬಂದಾಗ ಎಲ್ಲ ಅರ್ಥ ಮಾಡಿಕೊಂಡು ಸೊಗಸಾಗಿ ನೀವು ನಿಮ್ಮ ಮನೆಯವ್ರಿಗೆ ನಿಮ್ಮ ಜಾತಕಗಳನ್ನ ನೋಡ್ಕೊಳ್ಳೋವಂಥ ಒಂದು ಶಕ್ತಿ ಬರೋ ತನಕ ಅದನ್ನು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಏನೇನು ಕಂಡಕ್ಟ್ ಮಾಡ್ತೀವಿ ಅಂತಂದರೆ ನೋಡಿ, ಇವಾಗ ಜಮ್ಮಾಲಜಿ ನೋಡಿ, ಇದು ಪ್ರಾಕ್ಟಿಕಲಾಗಿ ಆಗುತ್ತೆ ನಿಮಗೆ. ಒಂದೊಂದು ನಿಮ್ಮ ಕೈಗೆ ಕೊಟ್ಬಿಟ್ಟು ಅದನ್ನ ಅಧ್ಯಯನ ಮಾಡಿಸ್ತೀವಿ. ಆಯಿತಾ? ಮತ್ತು ಕ್ರಿಸ್ಟಲ್ಸ್ ಅದು ಕೂಡ ನಿಮಗೆ ಅಧ್ಯಯನ ಆಗುತ್ತೆ. ಅದು ಬಿಟ್ಟರೆ ನ್ಯೂಮರಾಲಜಿ, ವಾಸ್ತು ಮತ್ತು ಕೌಡೆಶಾಸ್ತ್ರ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಕೌಡೆಶಾಸ್ತ್ರ, ಮತ್ತು ತಾಂಬೂಲ ಶಾಸ್ತ್ರ. ತಾಂಬೂಲ ಅಂತಂದರೆ ಏನು? ವಿಳೆದೆಲೆ ಹಾಕ್ಕೋತೀವಲ್ಲ ನಾವು, ಪಾನ್, ಅದರಲ್ಲಿ ಶಾಸ್ತ್ರ ಹೇಗೆ ಹೇಳುವಂಥದ್ದು. ಮತ್ತು ಊಟ ಮಾಡುವಂಥ ಅಕ್ಕಿಯಲ್ಲಿ ತಾಂಡೂಲ ಶಾಸ್ತ್ರ ಅಂತ ಕರಿತೀವಿ. ತಾಂಡೂಲ ಶಾಸ್ತ್ರ ಹೇಗೆ ಮಾಡೋದು, ಅಷ್ಟಮಂಗಲ ಪ್ರಶ್ನೆ ಕಲಿಬೇಕಾ ಅದು ಕೂಡ ಹೇಳ್ಕೊಡ್ತೀವಿ. ಮತ್ತು ತಾಂಬೂಲ ಶಾಸ್ತ್ರ ಕಲಿಬೋದು. ಮತ್ತು ಟ್ಯಾರೋ ಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಎಲ್ಲ ಒಂದೇ ಜಾಗದಲ್ಲಿ ಒಂದೇ ರೂಫಲ್ಲಿ ನೀವು ಕಲಿಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ವಾಸ್ತು ಮಾಡೋರಿಗೆ ನಿಮ್ಗೇನನ್ನ ನವರತ್ನಗಳು ಬೇಕಾ, ಭೂಮಿಯಲ್ಲಿ ಅಗೆದು ಹಾಕಬೇಕಾದ್ರೆ ಯಾವಾಗ ನಾವು ಭೂಮಿ ಪೂಜೆ ಮಾಡ್ತೀವಿ ಆಗ ಪ್ರತಿಯೊಂದು ಭೂಮಿಯನ್ನು ಆ್ಯಕ್ಟಿವೇಟ್ ಮಾಡಬೇಕು, ಅಂದರೆ ಒಂದು ಎನರ್ಜಿನ ಕೂಡಿಸ್ಬೇಕು ಅಂದಾಗ ಈ ನವರತ್ನಗಳೆಲ್ಲ ಹಾಕ್ತೀವಿ ನೋಡಿ. ಎಲ್ಲ ನಮ್ಮಲ್ಲಿ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ನೀವು ವಿದ್ಯೆಯನ್ನು ಕಲ್ತ್ಕೋಬೋದು, ಪ್ಲಸ್ ಎಲ್ಲ ನಿಮಗೆ ಒಂದೇ ಜಾಗದಲ್ಲಿ ಸಿಗುವಂತಹ ಏಕೈಕ ಒಂದು ಜಾಗ ಯಾವುದು ಅಂತಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂಲಿದೆ. ದಯವಿಟ್ಟು ಬನ್ನಿ, ಎಲ್ಲ ನೋಡಿ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ನೋಡಿದಿರಲ್ಲ, ನಮ್ಮ ಆಫೀಸ್ನಲ್ಲಿ ನಮ್ಮ ಜೊತೆ ಡಾಕ್ಟರ್ ಪ್ರಶಾಂತ್ ಗುರುಜಿ ಇಷ್ಟು ಕ್ಲಾರಿಫೈಯಿಂದ ಹೇಳಿದ್ವಿ. ಜಮಾಲಜಿ ಪ್ರಕಾರ ರತ್ನಶಾಸ್ತ್ರ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಹೆಲ್ಪ್ಫುಲ್ ಆಗುತ್ತೆ ನಾನು ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಆಸ್ಟ್ರಾಲಜಿಕಲಿ ಮತ್ತು ಯಾವ ಏನ್ಷಿಯಂಟ್ ಆಸ್ಟ್ರಾಲಜಿ ಪ್ರಕಾರ ಗುರುಜಿ ಎಲ್ಲ ಸುಲಭವಾಗಿ ಅರ್ಥ ಮಾಡಿದ್ದಾರೆ ನಮಗೆ. ಸೊ ಆಸ್ಟ್ರಾಲಜಿಕಲಿ ಇವರು ಅರ್ಥ ಕ್ಲಿಯರಾಗಿ ಮಾಡಿದೆ. ಎಷ್ಟೋ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಏನಂದರೆ,
ಜೆಮ್ ಸ್ಟೋನ್ ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ನಮ್ಮ ಬಾಡಿಗೆ ಇರಲಿ, ನಮ್ಮ ಎನ್ವೈರ್ನ್ಮೆಂಟ್ಗೆ ಇರಲಿ, ನಮ್ಮ ಔರಾಗೆ ಇರಲಿ, ನಮ್ಮ ವಾಸ್ತುಗೆ ಇರಲಿ, ಅಥವಾ ನಮ್ಮ ಮನೆಯಲ್ಲಿ ಇರಲಿ, ಎಲ್ಲ ಪ್ಲೇಸ್ನಲ್ಲಿ ಯಾವ ರೀತಿಯಲ್ಲಿ ಜೆಮ್ ಸ್ಟೋನ್ ವರ್ಕ್ಫುಲ್ ಆಗುತ್ತೆ. ಜಮಾಲಜಿನಲ್ಲಿ ಜೆಮ್ ಸ್ಟೋನ್ ಇಸ್ ನಾಟ್ ಆಸ್ ಅ ಬ್ಯೂಟಿ, ಜ್ಯುವೆಲರಿ ಫಾರ್ಮ್ ಅಲ್ಲ. ಜೆಮ್ ಸ್ಟೋನ್ ಬೆನಿಫಿಷಿಯಲ್ ಫಾರ್ಮ್ನಲ್ಲಿ ಕೂಡ ವೇರ್ ಮಾಡಬಹುದು. ನೋಡಿ, ಜ್ಯುವೆಲರಿ ಫಾರ್ಮ್ನಲ್ಲಿ ಡೈಮಂಡ್ ವಜ್ರ ವೇರ್ ಮಾಡ್ತಾ ಇದ್ದೀವಿ, ಹಾರ ವೇರ್ ಮಾಡ್ತಾ ಇದ್ದೀವಿ, ನೆಕ್ಲೆಸ್ ವೇರ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಓನ್ಲಿ ಫಾರ್ ಅ ಫ್ಯಾಷನ್ ಪರ್ಪಸ್. ಈ ಭೂಮಿ ಕೊಟ್ಟಿರೋದು ಒಂದು ಆಶೀರ್ವಾದ, ಇದೊಂದು ಪ್ರಸಾದ, ಇದೊಂದು ಕೊಟ್ಟಿರೋದೊಂದು ಗಿಫ್ಟ್ ಆಫ್ ಗಾಡ್, ಇದು ಗಿಫ್ಟ್ ಆಫ್ ನೇಚರ್. ಇದು ಈ ನೇಚರಿಂದ ನಾವು ಬೆನಿಫಿಟ್ಸ್ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಒಂದೊಂದು ಭೂಮಿನಲ್ಲಿ ಒಂದೊಂದು ಪ್ಲ್ಯಾಂಟ್ಸ್ ಇದೆ, ಆ ಪ್ಲ್ಯಾಂಟ್ಸಿಂದ ಹೇಗೆ ನಾವು ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೀವಿ. ಈಚ್ ಆ್ಯಂಡ್ ಎವ್ರಿ ಸ್ಟೋನಲ್ಲಿ ಒಂದು ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದೇ ರೀತಿಯಲ್ಲಿ ನವರತ್ನ ಶಾಸ್ತ್ರ ಪ್ರಕಾರ ಈ ನವರತ್ನ ಜೆಮ್ ಸ್ಟೋನಲ್ಲಿ ಏನು ಬೆನಿಫಿಟ್ಸ್ ಇದೆ ಅದೆಲ್ಲ ನಾವು ಅಬ್ಸರ್ವ್ ಮಾಡಬೇಕು, ಎನರ್ಜೀಸ್ ತೊಗೊಳ್ಬೇಕು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದೆ, ಎಷ್ಟೋ ಪ್ರಾಬ್ಲಮ್ಸ್ಗೆ ಈ ಭೂಮಿನಲ್ಲೂ ಕೂಡ ಸೊಲ್ಯೂಷನ್ಸ್ ಇದೆ. ನಮ್ಮ ಪ್ರಕಾರ ರತ್ನಶಾಸ್ತ್ರ ಇದೆ, ಮತ್ತು ಪೂಜಾ ಇದೆ, ಪುನಸ್ಕಾರ ಇದೆ, ಮತ್ತು ಏನೋ ಒಂದು ರೆಮಿಡೀಸ್, ಸುಮಾರು ರೆಮಿಡೀಸ್ ಇದೆ. ಬಟ್ ಒನ್ ಆಫ್ ದಿ ಬೆಸ್ಟ್ ಈಸಿಯೆಸ್ಟ್ ರೆಮಿಡಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಆಗಲಿ ಅಥವಾ ರತ್ನಶಾಸ್ತ್ರ ಪ್ರಕಾರ ಇರಲಿ, ರತ್ನ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ರೆಮಿಡಿ ಅಂದರೆ ಅದು ರತ್ನಶಾಸ್ತ್ರ. ನಿಮಗೆ ನ್ಯಾಚುರಲ್ ಜೆಮ್ ಸ್ಟೋನ್ ಬೇಕು, ಅಥವಾ ಜೆಮ್ ಸ್ಟೋನ್ ಗೈಡ್ಲೈನ್ಸ್ ಬೇಕು, ಅಥವಾ ಅಸ್ಟ್ರಾಲಜಿಕಲ್ ಕನ್ಸಲ್ಟೇಷನ್ ಬೇಕಂದರೆ ನಮ್ಮ ಜೊತೆ ಡಾಕ್ಟರ್ ಪ್ರಶಾಂತ್ ಗುರೂಜಿ ನಮ್ಮ ಆಫೀಸ್ನಲ್ಲಿ ಕೂಡ ಇದೆ. ಜೆಮ್ ಕನ್ಸಲ್ಟೇಷನ್ ಬೇಕಂದರೆ ನಾನಿದ್ದೀನಿ, ಅಥವಾ ಜೆಮ್ ಸ್ಟೋನ್ ಪರ್ಚೇಸ್ ಮಾಡಬೇಕು, ನ್ಯಾಚುರಲ್ ಜೆಮ್ ಸ್ಟೋನ್ ಬೇಕಂದರೆ ನಮ್ಮ ಆಫೀಸ್ ಇದೆ, ಬಂದುಬಿಟ್ಟು ಒಂದ್ಸತಿ ಭೇಟಿ ಮಾಡಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಯಾಕೂಬ್ ಅವರು ಭಾಗಿಯಾದ್ರಿ, ಹಾಗೆ ಡಾಕ್ಟರ್ ಪ್ರಶಾಂತ್ ಗುರೂಜಿ ಕೂಡ ಭಾಗಿಯಾಗಿದ್ರಿ. ತುಂಬಾ ಜನರಿಗೆ ಈಗ ಜೆಮ್ ಸ್ಟೋನ್ ಧರಿಸೋದು ಅಂತಂದ್ರೆ ಏನೋ ಒಂದು ಫ್ಯಾಷನಬಲ್ ಆಗಿ ಧರಿಸಬಹುದು, ಅಥವಾ ಇಂಥ ಸಮಸ್ಯೆ ಇದೆ ಅದಕ್ಕೆ ಧರಿಸ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ದೇವಾನುದೇವತೆಗಳೇ ಈ ಒಂದು ಜೆಮ್ ಸ್ಟೋನ್ ಅನ್ನ ಧರಿಸಿದ್ರು ಅನ್ನುವಂಥ ವಿಚಾರ ಆಗಿರ್ಬೋದು, ಅಥವಾ ದೈವಿಕ ಅಂಶ ಆ ದೇವರಿಂದ ಬಂದಿರುವಂತಹ ಈ ಜೆಮ್ ಸ್ಟೋನ್ಗಳು ಯಾವ ರೀತಿ ಮಿರಾಕಲ್ಸ್ ಅನ್ನ ಉಂಟು ಮಾಡುತ್ತವೆ, ಇನ್ನು ಪೌರಾಣಿಕ ಹಿನ್ನೆಲೆ ಬಗ್ಗೆ ಕೂಡ ಸಂಕ್ಷಿಪ್ತವಾದಂಥ ಮಾಹಿತಿನ ತಿಳಿಸ್ಕೊಟ್ರೆ. ಹಾಗೆ ಸೈಂಟಿಫಿಕ್ ಆಗಿ ತುಂಬಾ ಜನ ಹೇಳ್ತಾರೆ ನಾವು ಪೌರಾಣಿಕತೆ ಅದೆಲ್ಲ ನಂಬಲ್ಲ, ಇವಾಗ ಏನಿದೆ ಸೈಂಟಿಫಿಕ್ ಆಗಿ ಅದನ್ನ ಹೇಳಿ ಅಂತ ಹೇಳ್ತಾರೆ. ಸೊ ಅದರಲ್ಲೂ ಕೂಡ ಸೈಂಟಿಫಿಕ್ ಆಗಿ ಯಾವ ರೀತಿ ಜೆಮ್ ಸ್ಟೋನ್ ಫಾರ್ಮ್ ಆಯಿತು, ಎಲ್ಲೆಲ್ಲಿ ಜೆಮ್ ಸ್ಟೋನ್ಗಳು ಸಿಗುತ್ತೆ, ಅದನ್ನು ಧರಿಸೋದ್ರಿಂದ ಏನು ಲಾಭಗಳು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಇಬ್ಬರಿಗೂ ಕೂಡ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ಪೌರಾಣಿಕ ಹಿನ್ನೆಲೆಯುಳ್ಳಂತಹ ರತ್ನಗಳನ್ನು ಧರಿಸೋದ್ರಿಂದ ಎಲ್ಲ ಜೀವನದಲ್ಲಿ ಬದಲಾವಣೆಗಳನ್ನ ತರುತ್ತೆ ಅಂತ. ನೀವು ಕೂಡ ನಿಮ್ಮ ಜೀವನದಲ್ಲಿ ನೋವಿನಿಂದ ತುಂಬಿದ್ರೆ, ಅಥವಾ ಜೀವನದಲ್ಲಿ ಏನಾದರೂ ಒಂದು ಮಹತ್ತರವಾದಂಥ ಬದಲಾವಣೆಗಳನ್ನು ಬಯಸ್ತಾ ಇದ್ರೆ, ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿಯನ್ನು ಕೊಡಿ. ನಿಮ್ಮ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರತ್ನಗಳನ್ನು ಧಾರಣೆ ಮಾಡ್ಬೋದು, ಜೊತೆಗೆ ನಿಮಗೇನು ಗೊತ್ತೇ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರವೇ ಗೊತ್ತಿಲ್ಲ, ಹೇಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಕೂಡ ಇಲ್ಲಿ ಜ್ಯೋತಿಷ್ಯಕಾರರು ಕೂಡ ಸಿಗ್ತಾರೆ. ಸೊ ಅವ್ರ ಹತ್ರ ನಿಮ್ಮ ಜಾತಕ ಅಥವಾ ಜನ್ಮ ದಿನಾಂಕವನ್ನು ತೋರಿಸೋದ್ರ ಮೂಲಕ ಯಾವ ರತ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ಸನ್ನು ಕಾಣ್ಬೋದು, ಇದೆಲ್ಲದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ಬಿಸ್ನೆಸ್ಸಲ್ಲಿ ಏನೋ ಲಾಸ್ ಆಗ್ತಾ ಇದೆ, ಅದನ್ನು ಹೇಗೆ ವಾಪಸ್ ರೀಗೇನ್ ಮಾಡೋದು, ಇದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತಾರೆ. ಸೊ ಈ ಕೂಡಲೇ ಮಲ್ಲೇಶ್ವರಂನಲ್ಲಿರುವಂಥ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.